ಸ್ವಸ್ಥದಿ ನಡೆಸಿರ್ತ ವ್ರತವನು ತಾನು ಸ್ವಸ್ಥದಿ ನಡೆಸಿರ್ತ ವ್ರತವನು ಚಿತ್ತದಿ ಸಂತೋಷ ಹೊಂದಿದ ಚಿತ್ತದಿ ಸಂತೋಷ ಹೊಂದಿದ ಬಂದು ಪೃಥ್ವಿಪನಿಗೆ ದೂತ ಎರಗಿದ ಅಯೋಧ್ಯ ಸಾಕೇತದ ಪರವರಾಧೀಶನಾಗಿ ಇಲ್ಲಿಯವರೆಗೆ ಸುಖರೂಪವಾಗಿ ಕಾಲ ಕಳೆಯಿತು. ಈ ರುಕ್ಕಮಾಂಗದನ ಜೀವನ ಇಲ್ಲಿಗೆ ಪಾವನ ಎಂದು ಭಾವಿಸಿರಿ ತಪ್ಪೇನು ಅಲ್ವಲ್ಲ. ಕಾರಣ ಈ ಕುಲದಲ್ಲಿ ಹುಟ್ಟುವ ಅಥವಾ ಬೆಳೆಯುವ ಯೋಗ ಸಾಮಾನ್ಯ ಮಾತಲ್ಲ. ಮನು ಮಾಂದಾತ ಶಿಬಿ ದಿಲೀಪ ಮುಂತಾದ ಅನೇಕ ಮಹಾನುಭಾವರು ಚರಿತ್ರಾರ್ಹರಾಗಿ ಪುಣ್ಯಾತ್ಮರಾಗಿ ಆಳಿ ಅಳಿದು ಹೋದರು. ತಮ್ಮ ಅಖಂಡವಾದ ಕೀರ್ತಿನ ಸ್ಥಾಪಿಸಿ ಮಹೋನ್ನತವಾದ ವ್ಯಕ್ತಿತ್ವಕ್ಕೆ ಪಾತ್ರರಾಗಿ ಹೋದರು. ಆ ಆದರ್ಶ ದಾರಿಯೇ ನಮ್ಮ ಜೀವನಕ್ಕೆ ಅನುಕೂಲ ಹೆದ್ದಾರಿ ಎಂದು ಭಾವಿಸಿದ್ದೇವೆ. ಕಾರಣ ರಘು ಮಹಾರಾಜ ಆಳಿದ ಈ ವಂಶ ರಘುಕುಲ ಅಂತಾಗಿ ಹೋಯಿತು. ಹಾಗೆ ಈ ಹೊತ್ತು ರುಕ್ಕಮಾಂಗದ ಚಕ್ರವರ್ತಿ ಆಳುತ್ತಾ ಇದ್ದಾರೆ, ಬೆಳಗುತ್ತಾ ಇದ್ದಾರೆ. ನಮ್ಮ ಜೀವನದಲ್ಲಿ ಯಾವ ಕೊರತೆಯೂ ಇಲ್ಲ, ತೊಂದರೆಯೂ ಇಲ್ಲ. ಏನಾದರೂ ವಿಶೇಷ ಇದ್ರೆ ಕೇಳೋಣ, ತಿಳಿಯೋಣ, ನೋಡೋಣ. ಎಲ್ಲಿಂದ ಬಂದೆ? ನಾನು ವನಪಾಲಕ ಒಡೆಯ. ಸಲಾಮು ಸಲಾಮು ಜಿಯ ಸಲಾಮು ಸಲಾಮು ಜಿಯ ರುಕ್ಮಾಂಗದರಾಯ ಸಲಾಮು ಸಲಾಮು ಜಿಯ. ಬನದೊಳಗೆ ಮೃಗ ಪಕ್ಷಿಗಳು ಕುಣಿದು ಸೊಕ್ಕಿ ನಲಿಬೋದಿಗವು. ಬನದೊಳಗೆ ಮೃಗ ಪಕ್ಷಿಗಳು ಕುಣಿದು ಸೊಕ್ಕಿ ನಲಿಬೋದಿಗವು. ಹನನ ಮಾಡ್ಪವು ತರುಲತೆಗಳನ್ನು ಕೇಳು ಸ್ವಾಮಿ. ಹನನ ಮಾಡ್ಪವು ತರುಲತೆಗಳನ್ನು ಕೇಳು ಸ್ವಾಮಿ. ಹನನ ಮಾಡ್ಪವು ತರುಲತೆಗಳನ್ನು. ವನಪಾಲ? ಹೌದು, ನಾನೇ ಒಡೆಯ. ಗೊತ್ತಾಯ್ತು. ಇವತ್ತು ಏನು ಮನದ ರಕ್ಷಣೆಯ ಭಾರವನ್ನು ಬಿಟ್ಟು ಇಲ್ಲಿವರೆಗೆ ಬಂದಿಯಲ್ಲ? ಕಾರಣ ಉಂಟು ಒಡೆಯ. ಏನದು? ಯಾವತ್ತಾರು ನಿಮ್ಮಲ್ಲಿಗೆ ನಾನು ಬರುವಾಗ ರಿಕ್ಷಾಸ್ತನಾಗಿ ಬಂದ. ರಿಕ್ಷಾಸ್ತ ರಿಕ್ತಹಸ್ತ ಆಗಿ ಬಂದದ್ದುಂಟೆ. ಯಾಕಂದ್ರೆ ಮಹಾರಾಜನ್ ನೋಡುವಲ್ಲಿ, ಹೌದು, ದೇವರನ್ನ ಕಾಣುವಲ್ಲಿ, ಹೌದು, ತಾಯಿಯನ್ನ ನೋಡುವಲ್ಲಿ. ಹೌದು. ನಾವು ಬರೀ ಕೈದು ಹೋಗಬಾರದು, ಒಂದು ಪರಂಪರೆ ಇದೆ. ನಿಜ, ಅದನ್ನು ನಾನು ನಿಮ್ಮ ಮಾತನ್ನ ಹೋದರ್ಶವಾಗಿ ಇಟ್ಟುಕೊಂಡವ. ಅಂದ್ರೆ ಈ ವರ್ಷ ಇಲ್ವಾ? ಇದು ಜೀವನಕ್ಕೆ ಅದು ಆದರ್ಶ ಎಂದು ಇಟ್ಟುಕೊಂಡ. ಆದ್ರೆ ಇವತ್ತು ತರಬೇಕು ಅಂತ ಮನಸ್ಸಿತ್ತು, ಅನುಕೂಲ ಇಲ್ಲ. ಅಂದ್ರೆ ಬಹಳ ಉಪದ್ರವ ಒಡೆಯ. ಯಾರು? ವನದಲ್ಲಿ. ವನದಲ್ಲಿ? ಹೌದು. ಯಾರ ಉಪದ್ರವ? ಎಷ್ಟು ಕಷ್ಟಪಟ್ಟು ನಾವು ಬೆಳೆಸಿದ್ದೇವೆ ಉಪವನವನ್ನ. ಆ ವನವನ್ನು ನೋಡಿದ್ರೆ ಅಷ್ಟು ಸಂತೋಷ ಆಗಬೇಕು. ಆದ್ರೆ ನಿನ್ನೆ ರಾತ್ರಿ ಆಕಸ್ಮಿಕವಾಗಿ ಏಕಾಏಕಿಯಾಗಿ ಕಾಡು ಪ್ರಾಣಿ ಪಕ್ಷಿಗಳೆಲ್ಲ ನಮ್ಮ ವನಕ್ಕೆ ಮುತ್ತು ಕೊಟ್ಟಿದ್ದಾವೆ ಒಡೆಯ. ಪ್ರಾಣಿಗಳು? ಹೌದು, ಪಕ್ಷಿಗಳು ಮುತ್ತು ಕೊಟ್ಟಿದ್ದಾವೆ. ಬಂದಿರುವಂತಹ ಮೃಗದ ಪರಿಚಯ ಇದೆ ತಾನೆ ನಿನಗೆ? ಹೌದಪ್ಪ. ಯಾವ್ದಾವ್ದು ಬಂದದ್ದು? ಒಂದೆರಡು ಬರ್ಲಿಲ್ಲ. ಇದು ಆಣೆ. ಆಣೆ? ಆಣೆ ಆಣೆ. ಅಲ್ಲಿ ಹೇಗೆ ಬಂತು ಅದು? ಇದು ಆಣೆ. ಆನೆ? ಮದ್ದಾನೆ ಸೊಕ್ಕಿದ ಆನೆ ಬಂದು ನಮ್ಮ ಬಾಳೆ ತೋಟ ಎಂತೆಂತಾದು ಇಂತಿಂತ ಬಾಳೆಕಾಯಿ ಆಗಿತ್ತು. ಏನು ಹೀಗೆ? ಇದು ಮರ, ಇದು ಕಾಯಿ. ಹೌದು. ಅಂತಂತ ಬಾಳೆಕಾಯಿ ಆದ ಮರವನ್ನೆಲ್ಲ ಸೊಂಡ್ಲಲ್ಲಿ ತಿರುವಿ ಮೂರಕ್ಕೆ ಕಾಕಿ ಕಾಲಲ್ಲಿ ಇಡೀ ಬಾಳೆ ತೋಟ ಹಾಳು ಮಾಡ್ತು. ಮತ್ತೆ
ಆ ಕಡೆ ಎಲ್ಲ ಹೋಗಿ ನೋಡಿದ್ರೆ ಹಾ. ಮಂಜಕ್ಕ ಬಂದು ಕಬ್ಬಿನ ತೋಟ ಹಾಳು ಮಾಡ್ತು. ನಿನ್ನ ನೆರ್ಮನೆಯವಳು ಅವಳು ಅಲ್ಲಪ್ಪ, ಹಾ. ಅದು ಮಂಜಕ್ಕ. ಮಂಜರ್ಕ ಆಹಾ. ಅದು ಕಬ್ಬೇಕು ಕಬ್ಬೇಕು ಹಾ. ಹಾ. ಅದು ಬಂದು ಕಬ್ಬಿನ ತೋಟ ಹಾಳು ಮಾಡ್ತು. ಹಾ. ಅಷ್ಟೇ ಅಲ್ಲ, ಗೆಡ್ಡ ಕನಸುಗಳನ್ನ ಸೂರಕ್ಕ ಬಂದು ಹಾಳು ಮಾಡ್ತು. ಏನೇನು? ಸೂರಕ್ಕ, ಸೂರಕ್ಕಿನ ಸುಗರ. ಹಾ. 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 ಅದು ಬಂದು ಹಾಳು ಮಾಡ್ತು. ಹಾ. ಹಣ್ಣಿನ ತೋಟಕ್ಕೆ ಪಸ್ಕಿಗಳು, ಹಾ. ಏನು ಪಸ್ಕಿ ಪಕ್ಷಿಗಳು ಲಕ್ಷವಾಗಿ ಒಂದು 600-800 ಆಗ್ತದೇನೋ. ಆ? ಹಾ. ಯಾವ್ದು ಒಂದು ಲಕ್ಷದ ಮೇಲೆ ಹಾ ಹಾ ನಮ್ಮ ಲೆಕ್ಕಕ್ಕೆ ಸಿಕ್ಕದಷ್ಟು ಆ ರೀತಿ ಬಂದು ಹಾ. ಹಣ್ಣನ್ನೆಲ್ಲ ಹಾಳು ಮಾಡ್ತಾ ಉಂಟು. ಹಾ. ಇದನ್ನೆಲ್ಲ ನೋಡಿದ ನನಗೆ ಹಾ. ನಾವು ಮಾಡಿದ್ದೆಲ್ಲ ಹಾಳಾಗ್ತಾ ಉಂಟು. ಹಾ. ಹಾಗಾಗಿ ಒಡೆಯ ಜೀಯ ಮೃಗ ಪಕ್ಷಿಗಳ ಬಾಧೆ ವನದಿ ಕಾಯಾಲ್ ಹಳಸಿತಲವು. ಹರಿಸಿದ್ದ ಇದು ವನದಿ ಕಾಯಾಲ್ ಹಳಸಿತಲವು. ಅಂದ್ರೆ ನೀವಿದ್ದದ್ದು ಯಾಕ ನಮ್ಮ ಹತ್ರ ಆಗಲಿಲ್ಲ. ಹಾ. ಆ ಕಾರಣಕ್ಕಾಗಿ ಒಡೆಯ ಚಿಪ್ಪಡಿಸಬೇಕು, ಬೇಡ. ಅಲ್ಲಿಗೆ ಚಿಪ್ಪಡಿಸಬೇಕು. ಚಿತ್ತೈಸಬೇಕು. ಒಡೆಯನು ಕೇಳುತ್ತಲೇ ಭೂವರನು ಆ ಕ್ಷಣ ಅಭಯವೀಯುತ ಬರುವೆನಿ ಕ್ಷಣ ಬೇಟೆಗೆಣ್ಣುತ್ತ ಬರುತ್ತಾನ ಕ್ಷಣವೇ. ನೀವು ನೆಟ್ಟಿ ಬೆಳೆಸಿದ ಅನೇಕ ಗಿಡ ಮರ ಎಲ್ಲ ಹಾಳಾಗಿ ಹೋದವು. ಹೌದು ಹಾಗಾಗಿ ವ್ಯಥೆಯಿಂದಲಾಗಿ ಹಾ. ನಿಮ್ಮ ಕತೆ ಹೇಳುವುದಕ್ಕೆ ಇಲ್ಲಿ ಬಂದವರು. ಹೌದು ಒಡೆಯ. ಆಗ್ಲಿ ಸಂತೋಷ. ಹಾ. ಅದು ನಮ್ಮ ಉಪವನ ರಕ್ಷಣೆಯ ಭಾರವನ್ನು ಹೊರಬೇಕಾದ್ದು ಹಾ. ನನ್ನ ಹೊಣೆ ಆದ್ರಿಂದ ಹಾ. ಈಗಲೇ ಮೃಗಬೇಟೆಗಾಗಿ ಬರ್ತೇನೆ. ಹಾ. ಜೊತೆಗೆ ಹಾ. ಬೇಟೆಗಾರರಿಗೆ ಹೇಳು, ಕಿರಾತರು, ವ್ಯಾಧರು, ಶಬರರು, ಕುಳಿಂದರು ಎಲ್ಲರಿದ್ದಾರೆ, ಅರುಕುವಂತ ಆಯುಧವನ್ನ ತಗೊಂಡಿದ್ದಾರೆ. ಹೌದಾ? ಹೌದು. ಇನ್ನು ತಲೆ ಮಾಡುವುದಕ್ಕೆ ಹೊರಡೋಣ. ರೂಢಿ ಬದಿ ಸಂತಸದಿ ಬೇಟೆಯ ನಾಡಿ, ರೂಢಿ ಬದಿ ಸಂತಸದಿ ಬೇಟೆಯ ನಾಡಿ, ಬೇಟೆಯ ನಾಡಿ ವಿಪಿನಾಂತರವ ಚರಿಸುತ್ತ, ವಿಪಿನಾಂತರವ ಚರಿಸುತ್ತ ನೋಡಿದನು ಮುಂದೆ ಸೇವಮಲಯ ಚಲದ ಸಂಭ್ರಮವ, ನೋಡಿದನು ಮುಂದೆ ಶಿವ ಮಲಯ ಚಲದ ಸಂಭ್ರಮವ. ಫಲರೆ ಕೂಡಿರುವ ಸೌಗಂಧ ಮಾರುತ, ಕೂಡಿರುವ ಸೌಗಂಧ ಮಾರುತ, ಕೂಡಿರುವ ಸೌಗಂಧ ಮಾರುತ ಗಾಢನೆಯ ಮಕರಂದ ಝೋಂಪಿನೋ, ಗಾಢನೆಯ ಮಕರಂದ ಝೋಂಪಿನೋಳ್, ಗಾಢನೆಯ ಮಕರಂದ ಝೋಂಪಿನೋಳ್, ಗಾಢನೆಯ ಮಕರಂದ ಝೋಂಪಿನೋಳ್ ಆಡುತ್ತಿಗ ಮರಿದುಂಬೆ, ಆಡುತ್ತಿಯ ಹಾರುತಿಯ ಮರಿದುಂಬೆ ಆಡುತ್ತಿಗ ಹಾರುತ್ತಿಗ ಮರಿದುಂಬೆ ವಾದ್ಯ ನಿನಾದವನು ಕೇಳ್ದ, ಮರಿದುಂಬೆಯ ವಾದ್ಯ ನಿನಾದವನು ಕೇಳಿ ಹರುಷಾಮೃತ ಬೀರುತ್ತೀರ್ಪುದೀವನವು ಚಿತ್ತಾಂತಯತದಿನತ, ಹರುಷಾಮೃತ ಬೀರುತ್ತೀರ್ಪುದೀವನವು ಚಿತ್ತಾಂತಯತದಿನತ, ದಕ್ಕಿಣ 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 ದೀಂ ದಕ್ಕಿಣ 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 ದೀಂ.
ತೀರ್ಪು ದಿವನವೋ ಸುರಪಾದಿಗಳಿಗಿಂತ ಸ್ಥಾನ ದುರ್ಲಭವೋ ಸುರಪಾದಿಗಳಿಗಿಂತ ಸ್ಥಾನ ದುರ್ಲಭವೋ ಇಂಥ ಸ್ಥಾನ ದುರ್ಲಭವೋ ಸ್ಮರಣರ ಮನೆಯೋ ಕಾಮುಕರ ತ್ರಿದಿವವೋ ಸ್ಮರಣರ ಮನೆಯೋ ಸ್ಮರಣರ ಮನೆಯೋ ಕಾಮುಕರ ತ್ರಿದಿವವೋ ಕಾಮುಕರ ತ್ರಿದಿವವೋ ಏನೋ ಪುಟ ಇದು ವರವಸಂತನು ಸಿಂಹಾಸನವಿಟ್ಟ ಸ್ಥಳವೋ ವರವಸಂತನು ಸಿಂಹಾಸನವಿಟ್ಟ ಸ್ಥಳವೋ ಸುರಸತಿಯರ ಕ್ರೀಡಾ ಭವನ ಸಂಭ್ರಮವೋ ಸುರಸತಿಯರ ಕ್ರೀಡಾ ಭವನ ಸಂಭ್ರಮವೋ ಕ್ರೀಡಾ ಭವನ ಸಂಭ್ರಮವೋ ಕ್ರೀಡಾ ಭವನ ಸಂಭ್ರಮವೋ ಅರರೆ ಮನ್ಮಥನುದ್ಯಾವನದ ಸಂಪದವೋ ಅರರೆ ಮನ್ಮಥನುದ್ಯಾವನದ ಸಂಪದವೋ ಹರುಷಾಮೃತ ಬೀರು ತೀರ್ಪು ದೇವನವು ಎಲ್ಲೆಲ್ಲಿಯೂ ಸೊಬಗು ಸೊಗಸು ಕಣ್ಣಿಗೆ ಎಲೆಂತ ಹಬ್ಬದ ಊಟ ಇದು ಮನಸ್ಸಿಗೆ ಹೆಚ್ಚು ತಂಪು ಕಿವಿಗೆ ಇಂಪು ಅದೋ ಮಕರಂದಗ ಆ ಝೇಂಕಾರ ಓಂಕಾರ ಕಿವಿಗೆ ಬೀಳುತ್ತಾ ಇದೆ ಮಕರಂದ ಹೀರೋಸಿಗೆ ಬಂದಿರುವ ದುಂಬಿಗಳ ಝೇಂಕಾರ ಅದು ಆ ಎಡೆಯಲ್ಲಿ ಅದೇ ವಸಂತ ತನ್ನ ಪಾಲಿಗೆ ಸಿಂಹಾಸನ ಇದೆ ಅಂತ ತಿಳಿದು ಸಿಂಹಾಸನವನ್ನು ಏರಿ ವಿಜೃಂಭಿಸುತ್ತಿರುವ ಸುಂದರವಂತ ತಾನವೇ ಇದು ಅಥವಾ ಮನ್ಮಥ ತನ್ನ ಆರೋಗ್ಯರಿಗೆ ಯೋಗ್ಯವಂತ ತಾಣ ಎಂದು ತಿಳಿದು ನಿರ್ಮಿಸಿಕೊಂಡೇನೆ ಯೋಗ ಬೇಕು ಭಾಗ್ಯ ಬೇಕು ಸುರಪಾದಿಗಳಿಗೆ ಇಂಥ ಸ್ಥಾನ ದುರ್ಲಭವು ಜೀವನದಲ್ಲಿ ಎಷ್ಟೇ ಪುಣ್ಯ ಮಾಡಿದ್ರು ಇಂತಹ ಸುಂದರವಂತ ವನ ಪ್ರದೇಶ ಸಿಗಲಾರದು ಅಂತೂ ನೋಡಿದೆ ಬಂದೆ ನಿಂದೆ ಇದು ಹಿಮಾಚಲ ಅಲ್ಲವೇ ಖಂಡಿತ ಹೌದು ಯಾಕೆಂದ್ರೆ ಜೊತೆಯಲ್ಲಿ ಬಂದವರು ಬೇಟೆಗಾರರು ಒಬ್ಬರು ಸುಳಿವು ಇಲ್ಲ ಅದ್ಮೇಲೆ ಅವ್ರಿಗೆ ದಾರಿ ತಪ್ಪಿತ್ತು ಅಂದ ಮೇಲೆ ಅವರು ಆ ಕಡೆ ಹೋದ್ರು ನಾ ಈ ಕಡೆ ಬಂದೆ ನೋಡುವ ಹಾಗೆ ಇದೆಲ್ಲ ಸುಂದರ ಉದ್ಯಾನ ನೋಡೋಣ ಬಂದಳು ನಸು ನಗೆಜಿಂದ ಓಲಾಡಿ ಕೃಕದತ್ತಾದೋಗಿಡದಾಂ ಪುರ್ಣ ಕರೆಗುಲ ಬಂದಳು ನಸು ನಗೆಜಿಂದ ಓಲಾಡಿ ಬಂದಳು ನಸು ನಗೆಯಿಂದ ಓಲಾಡಿ ಮಂದಗತಿಗಳಿಂದ ಮುಂದೆ ನೋಡಿ ಮಂದಗತಿಗಳಿಂದ ಮುಂದೆ ನೋಡಿ ಮಂದಗತಿಗಳಿಂದ ಮುಂದೆ ನೋಡಿ
ತಾಡಿ ಕುಂದ ಮಲ್ಲಿಕ ಮಕರಂದ ಕಂಡೋಡಿ ಕುಂದ ಮಲ್ಲಿಕ ಕುಂದ ಮಲ್ಲಿಕ ಮಕರಂದ ಕಂಡೋಡಿ ಕುಂದ ಮಲ್ಲಿಕ ಮಕರಂದ 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 ಕಂಡೋಡಿತ ಓಡಿತ ಓಡಿತ ಓಡಿ 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 ಬಂದೆ ರಘುವ ತುಂಬೆಯಂದದಿ ಪ್ರೌಢಿ ಬಂದೆ ರಘುವ ತುಂಬೆಯಂದದಿ ಪ್ರೌಢಿ ಬಂದೆ ರಘುವ ತುಂಬೆಯಂದದಿ ಪ್ರೌಢಿ ಬಂದೆ ರಘುವ ತುಂಬೆಯಂದದಿ ಪ್ರೌಢಿ ನೋಡು ಬಂದೆ ರಘುವ ತುಂಬೆಯಂದದಿ ಪ್ರೌಢಿ ಬಂದೆ ರಘುವ ತುಂಬೆಯಂದದಿ ಪ್ರೌಢಿ ನಂದನದೊಳಿರು ತೀರ್ಪ ಸುರಗಿ ಸುಗಂಧಿ ಮಂದರ ಜಾಜಿ ಸುಮಗಳ ನಂದನದೊಳಿರು ತೀರ್ಪ ನಂದನದೊಳಿರು ತೀರ್ಪ ನಂದನದೊಳಿರು ತೀರ್ಪ ಸುರಗಿ ಸುಗಂಧಿ ಮಂದರ ಜಾಜಿ ಸುಮಗಳ ಸುರಗಿ ಸುಗಂಧಿ ಮಂದರ ಜಾಜಿ ಸುಮಗಳ ಸುರಗಿ ಸುಗಂಧಿ ಮಂದರ ಜಾಜಿ ಸುಮಗಳ ಚಂದದಿಂ ಕೊಯ್ಯುತ್ತ ಬೆಡಗಿನೊಳ್ ಇಂದು ಮುಖಿ ರಾಜಿಸುತ್ತ ಬಂದಳು ಚಂದದಿಂ ಕೊಯ್ಯುತ್ತ ಚಂದದಿಂ ಕೊಯ್ಯುತ್ತ ಚಂದದಿಂ ಕೊಯ್ಯುತ್ತ ಬೆಡಗಿನೋಳ್ ಚಂದದಿಂ ಕೊಯ್ಯುತ್ತ ಬೆಡಗಿನೋ ಚಂದದಿಂ ಕೊಯ್ಯುತ್ತ ಬೆಡಗಿನೋಳ್ ಇಂದು ಮುಖಿ ರಾಜಿಸಿದಳು ಬಂದಳು ನಂದನದೊಳಿರು ತೀರ್ಪು ಸುರಗಿ ಸುಗಂಧಿ ಸುಂದರ ಜಾಜಿ ಸುಮಗಳ ಚಂದದಿಂ ಕೈಮುತ್ತ ಬೆಡಗಿನೊಳ್ ಇಂದು ಮುಖಿ ರಾಜಿಸಿದಳು ಚಂದದಿಂ ಕೈಮುತ್ತ ಬೆಡಗಿನೊಳ್ ಇಂದು ಮುಖಿ ರಾಜಿಸಿದಳು ಬಂದಳು
ಬಂದಳು ಬಂದಳು ನಸುನಗೆ ಜಿಂದ ಬೋಲಾಡು ಬಂದಳು ಬಂದಳು ಆ ಆ ಇಷ್ಟು ಜನದ ವಾತಾವರಣವನ್ನು ಕಂಡಾಗ ಯಾರಿಗೆ ಮಂದಹಾಸ ಮುಖದಿಂದ ಹೊರಹೊಮ್ಮುವುದಕ್ಕೆ ಸಾಧ್ಯವಿಲ್ಲ? ಹೌದು, ಆನಂದವೇ ಆನಂದ. ಈ ಪ್ರಕೃತಿಯಲ್ಲಿ ಇರುವಂತಹ, ಈ ಭೂಲೋಕದಲ್ಲಿರುವಂತಹ ಮಾನವರು ಅದೆಷ್ಟು ಭಾಗ್ಯಶಾಲಿಗಳು. ನಿತ್ಯ ನೂತನವಂತಹ, ನಿತ್ಯ ನವೀನತೆಯನ್ನು ಹೊಂದಿರುವಂತಹ ಈ ಪ್ರಕೃತಿ, ಈ ಭೂಮಿ ಮಾತೆಯನ್ನು ಕಾಣುವಂತಹ ಸೌಭಾಗ್ಯ ಈ ಮಾನವರಿಗಲ್ಲದೆ ಇನ್ಯಾರಿಗೆ ದೊರಕುವಂಥದ್ದು? ದೇವಲೋಕದಿಂದ, ದೇವ ಭೂಮಿಯಿಂದ ಈ ಭೂಮಿಗೆ ಇಳಿದು ಬಂದಾಗ ನನಗಿದೆಲ್ಲ ಚಂದವಾಗಿ ಕಾಣುತ್ತಾ ಇರುವಂತದ್ದು. ಹೌದಲ್ಲ? ಸತ್ಯಲೋಕವಾಸಿಯಂತಹ ಬ್ರಹ್ಮದೇವ ನನ್ನನ್ನು ಸೃಷ್ಟಿಸಿದ. ಬ್ರಹ್ಮದೇವನಲ್ಲಿ ವಿಧ ವಿಧವಾದಂತಹ ಸೃಷ್ಟಿ ಇರುತ್ತದೆ. ಆದರೆ ಯಾವ ರೀತಿಯಿಂದಲೂ ನನ್ನ ಸೃಷ್ಟಿ ಅಲ್ಲ, ಸಂಕಲ್ಪ ಮಾತ್ರದಿಂದಲೇ ನನ್ನನ್ನು ಸೃಜಿಸಿದ. ನನ್ನ ಈ ರೂಪಕ್ಕೊಪ್ಪುವಂತಹ ಮೋಹಿನಿ ಎನ್ನುವಂತ ಹೆಸರನ್ನೇ ಇರಿಸಿದ, ಉದ್ಯೋಗವನ್ನು ನೀಡಿದ. ನೀವಿಂತಹ ಕೆಲಸವನ್ನು ಮಾಡಬೇಕು ಎನ್ನುವ ಹಾಗೆ. ಯಾವುದೇ ಆಗಿರಲಿ, ಅತಿಯಾಯಿತು ಅಂತಾದ್ರೆ ಯಾವುದೂ ಒಳ್ಳೆಯದಲ್ಲ. ಮಿತಿಯಿಂದಲೇ ಇರಬೇಕು. ಮಿತಿ ಮೀರಿದ್ದನ್ನು ಸರಿಯಾದಂತಹ ವ್ಯವಸ್ಥೆಯಲ್ಲಿ ಇಡಬೇಕೆನ್ನುವ ಹಾಗೆ ನನ್ನನ್ನು ಹೇಳಿ ಕಳುಹಿಸಿದ್ದು ಬ್ರಹ್ಮದೇವ. ಅಯೋಧ್ಯೆಯ ಚಕ್ರವರ್ತಿ ಅಂತಹ ರುಕ್ಮಾಂಗದ ಭೂಪತಿ ಏಕಾದಶಿ ವ್ರತವನ್ನು ಆಚರಿಸುತ್ತಾ ಇದ್ದಾನೆ. ಅವನೊಬ್ಬನೇ ಅಲ್ಲ, ಅವನ ರಾಜ್ಯದಲ್ಲಿರುವಂತಹ ಪ್ರತಿಯೊಬ್ಬರು ಅಷ್ಟೇ ನಿಷ್ಠೆಯಿಂದ ಆ ವ್ರತವನ್ನ ಪಾಲಿಸುತ್ತಾ ಇದ್ದಾರೆ. ಇದರಿಂದಾದದ್ದೇನು? ಎಲ್ಲರೂ ಪುಣ್ಯ ಜೀವಿಗಳಾದದ್ರಿಂದ ಯಾರೂ ಸಾಯುತ್ತಾ ಇಲ್ಲ. ಆದ್ದರಿಂದಲಾಗಿ ಶೈಮಿನಿ ಪಟ್ಟಣದ ಅರಸನಾದಂತಹ ಯಮನಿಗೆ ಚಿಂತೆಯುಂಟಾಯ್ತಂತೆ. ಯಮದೇವ ಬ್ರಹ್ಮನಲ್ಲಿ ಹೋಗಿ ದೂರು ಕೊಟ್ಟನಂತೆ. ಹಾಗಾದ್ರೆ ಏನು ಮಾಡೋಣ? ಆಡಂಬರಕ್ಕಾಗಿ ಮಾಡುತ್ತಿದ್ದಾನೆಯೇ, ಅಥವಾ ಮಾಡಲೇಬೇಕೆನ್ನುವಂತಹ ನಿರ್ಬಂಧ ವಿಧಿಗೋಸ್ಕರವಾಗಿ ಮಾಡುತ್ತಿದ್ದಾನೆಯೇ, ಅಥವಾ ನಿಷ್ಠೆಯಿಂದ ಈ ವ್ರತವನ್ನು ಮಾಡುತ್ತಾ ಇದ್ದಾನೆಯೇ? ಆತನ ಸತ್ವ ಪರೀಕ್ಷೆಯಾಗಬೇಕು ಎನ್ನುವ ಕಾರಣಕ್ಕೋಸ್ಕರವಾಗಿ ಅಂತಹ ಸಂಕಲ್ಪವನ್ನು ಮಾಡಿ ನನ್ನನ್ನು ಸೃಷ್ಟಿಸಿದ್ದು. ಅಷ್ಟೇ ಅಲ್ಲ, ನನಗಂತಹ ಕೆಲಸವನ್ನೇ ಹೇಳಿದ್ದು. ಹೇಗೂ ಗಂಧರ್ವರು ಮಾತ್ರವೇ ಸಂಚರಿಸಬಹುದಂತ ಈ ವನದ ಕಡೆಗಾಗಿ ರುಕ್ಮಾಂಗದ ಭೂಪತಿಯು ಬರುತ್ತಾ ಇದ್ದಾನೆ. ಹಾಗಾದ್ರೆ ಇದೇ ಸರಿಯಾದಂತಹ ಸಂದರ್ಭ. ಆತನಿಗೆ ಮುಖಾಮುಖಿ ನಾನಾಗಬೇಕು. ನಾನಾಗಿ ಹೋಗಿ ಮಾತನಾಡಿಸುವುದಲ್ಲ, ಆತನೇ ನನ್ನ ಕಡೆಗಾಗಿ ಬರಬೇಕು ಅಂತಾದ್ರೆ ಸರಿ ಸರಿ. ಹೂವಿನ ಮಕರಂದ ಎಲ್ಲಿ ಉಂಟು ಅಂತ ತಿಳಿದು ದುಂಬಿಗಳು ಓಡಾಡಿಕೊಂಡು ಬರುವುದಿಲ್ವಾ? ಅದೇ ರೀತಿಯಲ್ಲಿ ನನ್ನ ತನುಗಂಧವನ್ನು ಈ ಪರಿಸರದಲ್ಲಿ ಮಂದಮಾರುತನ ಕೈಯಲ್ಲಿ ಕೊಟ್ಟು ಸುತ್ತಲೂ ಪಸರಿಸುತ್ತೇನೆ. ಸಾಲದು, ಇಂಪಾದ ಗಾಯನವನ್ನ ಹಾಡುತ್ತಾ ಇರುತ್ತೇನೆ. ಕಾಲಿನ ಕಿರುಗೆಜ್ಜೆಯ ನಾದವನ್ನು ಬೀರುತ್ತಾ ಇರುತ್ತೇನೆ. ಹಾಡಿನ ಜಾಡನ್ನು ತಿಳಿಯಲೋಸುಗವಾಗಿ ರುಕ್ಮಾಂಗದ ಭೂಪತಿ ಬಂದಾಗ ಅವನನ್ನು ಕೈವಶ ಮಾಡಿಕೊಳ್ಳುತ್ತೇನೆ. ಹಾಡುತ್ತಾ ಕುಣಿಯುತ್ತಾ ಇದೇ ಪ್ರದೇಶದಲ್ಲಿ ಇರುತ್ತೇನಂತೆ. ಕೇಳಿಸಿತು ಸುಸ್ವರವೋ ಕೇಳಿಸಿತು ಸುಸ್ವರವು ಕೇಳಿಸಿತು ಸುಸ್ವರವು ಖೇಚರ ಬಾಲೆಯರ ಸಂಗೀತ ಖೇಚರ ಬಾಲೆಯರ ಸಂಗೀತ ಆಲಿಸಿದ ಭ್ರಮೆಗೊಂಡು ಆಲಿಸಿದ ಭ್ರಮೆಗೊಂಡು ಭೂಮಿ ಪಾಲ ಮನದೆ ಆಲಿಸಿದ ಭ್ರಮೆಗೊಂಡು ಭೂಮಿ ಪಾಲ ಮನದೆ
ಪರ್ವತದತ್ತ ಸಾಗಿ ಬಂದೆ. ಆ ಕಡೆ ಈ ಕಡೆ ಸಂಚಾರ ಮಾಡುತ್ತಾ ನಿಂದೆ. ಜೊತೆಗೆ ಆಯಾಸ, ದೇಹಕ್ಕೆ ವಿಶ್ರಾಂತಿಗಾಗಿ ಸ್ವಲ್ಪ ಹೊತ್ತು ಮರದ ಅಡಿಯಲ್ಲಿ ತಂಗಿದೆ. ಅದೇನದು? ಇದ್ದಕ್ಕಿದ್ದ ಹಾಗೆ ಗಾಢ ರಸದ ಧಾರೆ ಧಾರೆ ಹರಿದು ಬರುತ್ತಾ ಇದೆಯಲ್ಲ. ಈ ವನಾಂತರದಲ್ಲಿ ಇಷ್ಟು ಸುಂದರವಾಗಿ, ಶ್ರುತಿಬದ್ಧವಾಗಿ, ಲಯಬದ್ಧವಾಗಿ, ತಾಳಬದ್ಧವಾಗಿ ಹಾಡುತ್ತಿರುವವರು ಯಾರಿರಬಹುದು ಎಂದು ಯೋಚನೆ. ಹೌದು ಹೌದು, ಮಲಯಾಚಲ ಕೇತರಿಗೆ ಅರುಗುವಂತ ಸ್ಥಾನ ಇದಂತೆ. ಹಾಗಾದ್ರೆ ಗಂಧರ್ವ ಕನ್ಯರು ಬಂದು ಹಾಡುತ್ತಾ ಹಾಡುತ್ತಾ ಹಾರುತ್ತಾ ನೆಗೆಯುತ್ತಾ ಕುಣಿಯುತ್ತಾ ಕಾಲ ಕಳೆದಿರಬಹುದೇ? ಅಥವಾ ಗಂಧರ್ವ ನಾಟ್ಯದ ಅನುಭವವನ್ನ ಇಲ್ಲಿ ಕೊಡುವುದಕ್ಕೆ ಬಂದಿರಬಹುದೇ? ಜೊತೆಗೆ ಅಲ್ಲ, ಆದ್ರೆ ಯಾರು ಕಾಣುವ ಹಾಗಿಲ್ವಲ್ಲ. ನೋಡೋಣ, ಆ ಸ್ವರದ ಜಾಡನ್ನೇ ಹಿಡುತ್ತಾ ಆ ಕಡೆ ಹೋಗ್ತಾನೆ. ಕೇಳಿಸಿತು ಸುಸ್ವರ ಬಂದೀರ್ಪಿ ಮಧುಮಾಸ ಬಂದೀರ್ಪಿ ಮಧುಮಾಸ ಬಂದೀರ್ಪಿ ಮಧುಮಾಸ ಬಂದೀರ್ಪಿ ಮಧುಮಾಸ ವನ ವಿಹಾರಕ್ಕೆ ಪೊರಟ ಬಂದೀರ್ಪಿ ಮಧುಮಾಸ ಹಾರಕ್ಕೆ ಪೊರಟ ವನ ವಿಹಾರಕ್ಕೆ ಪೊರಟ ಕಂದರ್ಪನ ರಸಿ ರತಿ ಇಂದಿಲ್ಲಿ ಪತಿಯ ಕಂದರ್ಪನ ರಸಿ ರತಿ ಇಂದಿಲ್ಲಿ ಪಡೆಯ ಕಂದರ್ಪನ ರಸಿ ರತಿ ಹಿಂದಿಲ್ಲಿ ಪತಿಯ ಮಂದಹಾಸದಿ ಹುಡುಕುತ್ತೈದಳನೆ ಮಂದಹಾಸದಿ ಹುಡುಕುತ್ತೈದಳು 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 ಮಂದಹಾಸದಿ ಹುಡುಕುತ್ತೈದಳನೆ ಪತಿಯಗಲಿದಂದವಿರೆ ಹರುಷದಿಂದೆಂದಿಗಿರಲಿವಳು ಮಂದಹಾಸದಿ ಪುಡುಕುತ್ತೈದಳನೆ ಪತಿಯಗಲಿದಂದವಿರೆ ಹರುಷದಿಂದೆಂದಿಗಿರಲಿವಳು ನೋಡಿದೆ ನೋಡಿದೆ, ಕಣ್ಣು ತುಂಬಿ ಹೋಗಿತ್ತು. ಹಾ, ಲೋಕ ಮೋಹಕವಾದ ದಿವ್ಯ ಭವ್ಯ ರೂಪ, ಆ ರೂಪದ ರಾಶಿ ಈ ಕಡೆಗೆ ಧಾವಿಸಿ ಬರ್ತಾ ಇದೆಯಲ್ಲ. ಹಾಗಾದ್ರೆ ಈ ರೂಪ ಎಲ್ಲಿಂದ ಬಂದಿರಬಹುದು? ಸ್ವಾಮಿ, ನಾವು ತಪ್ಪು ಬೀಳ್ತಾ ಇದ್ದೇವೆ, ಏನನ್ನು ಎಣಿಸುತ್ತಾ ಇದ್ದೇವೆ. ಈ ವನಾಂತರದಲ್ಲಿ ಈ ಹೆಣ್ಣು ಇಲ್ಲಿಗೆ ಹೇಗೆ? ಹಾ, ನಿಜ, ಒಂದು ಮಾತು ಸತ್ಯ. ಮನ್ಮಥ ಕೇಳಿರಬಹುದು. ಮನ್ಮಥನ ರಾಣಿ ರತಿದೇವಿ ಲೋಕದಲ್ಲಿ ಸ್ವಸ್ವರೂಪವನ್ನು ಪಡೆದವಳು, ಮಹಾಕವಿಗಳ ವರ್ಣನೆಗೆ ಪಾತ್ರರಾದವಳು. ಗೊತ್ತಾಯ್ತು. ಮನ್ಮಥ ವಿಹಾರಕ್ಕಾಗಿ ಬಂದ, ಹೆಂಡತಿಯನ್ನು ಬಿಟ್ಟು ಬಂದ. ಹಾಗಾಗಿ ಮನ್ಮಥ ದೇವರೇ ಬಿಟ್ಟಿರಲಾರದೆ ಆ ರತಿದೇವಿ
ಅವನು ಹುಡುಕುತ್ತಾ ಇಲ್ಲಿ ಬಂದಿರಬಹುದೇ? ಅದು ಅಲ್ಲ. ಹೋ, ಲಯ ಭಯಂಕರ ಅರಸಿ ಪಾರ್ವತಿ ದೇವಿ ತನ್ನ ಗಂಡನ ಅರಸುತ್ತಾ ಸುಡುಗಾಡಿಗೆ ಜೊತೆ ತಪ್ಪಾದೀತು. ಆ ಮಹಾತಾಯಿ ಇಲ್ಲಿಗೆ ಹಾಗೆ ಬರ್ತಾಳೆ. ಹಾಗಾದ್ರೆ ವಾಡಿಯೇ ಪರಬ್ರಹ್ಮ ಎಲ್ಲಿಗೋ ಹೋಗಿರಬಹುದು ತಿಳಿದು ಅವನ ಸದಾ ಕಾಲ ಸೃಷ್ಟಿಯಲ್ಲೇ ಮೈ ಮರ್ತಿರುವ ಮಹಾನುಭಾವ ಎಲ್ಲಿ ಹೋಗ್ತಾನೆ? ಹಾಗಾದ್ರೆ ಇವರು ಯಾರು ಎಂದು ನನ್ನೆಲ್ಲ ಯೋಚನೆ ಮಾಡೋದಕ್ಕಿಂತ ಹೋಗಿ ಕೇಳಿದ್ರೆ ಏನು? ಓ ನವಯೌವರಾಂಗಿಯೇ, ಆರು ನಿನ್ನನು ಪೆತ್ತ ಜನಕನ ಪೆಸರೇನು ಆರು ನಿನ್ನನು ಪೆತ್ತ ಜನಕನ ಪೆಸರೇನು ಯಾರೋ ನಿನ್ನನು ಪೆತ್ತ ಜನಕನ ಪೆಸರೇನು ನೀರೇ ಪೇಳನ್ವಯವ ಓ ನೀರೇ ಪೇಳನ್ವಯವ ಘೋರ ಕಾಂತಾರ ಕೈ ತಂದಿಗ ನಿಜವಾದ ಘೋರ ಕಾಂತಾರ ಕೈ ತಂದಿಗ ನಿಜವಾದ ಕಾರಣವೆಲ್ಲ ಬೇಳು ನಿಜವಾದ ಕಾರಣವೆಲ್ಲ ಬೇಳು ಕಾಂತರ ಗಂಟೆಂದೀಗ ನಿಜವಾದ ಕಾರಣವೆಲ್ಲ ಬೇಳು ಬಂದ ಕಾರಣವೆಲ್ಲ ಬೇಳು ಸುಂದರಾಂಗಿ, ನನ್ನನ್ನೇ. ಓ ಲಾವಣ್ಯವತಿಯೇ, ಏನು ಓ ಅನುಪಮ ರೂಪರಾಶಿಯೇ, ಮಹಾನುಭಾವ. ನಿನ್ನ ಸಂಬಂಧವಾಗಿ ನನ್ನ ಕುತೂಹಲ ಏನದು? ಕೇಳೋಣ ಎಂದು, ಹಾ ತಿಳಿಯೋಣ ಎಂದು. ನಿನ್ನ ಕುಲ ಗೋತ್ರ ಜೊತೆಗೆ ನಿನ್ನ ಸ್ಥಾನ ಮಾನ ಜೊತೆಗೆ ಹರಿದಿರುವ ಪುಣ್ಯ ಗರ್ಭೆ ನಿನ್ನ ತಾಯಿ ಪರದಾತ ನಿನ್ನ ಅಪ್ಪ ನಿನ್ನ ಕುಲ ಇದೆಲ್ಲ ಕೇಳುವ ತಿಳಿಯುವ ಆಸೆ ಹೇಳ್ತೀಯ? ನನ್ನ ಪರಿಚಯವೇ. ಅದಕ್ಕಿಂತ ಪೂರ್ವದಲ್ಲಿ ನಾನೊಂದು ತಿಳಿದುಕೊಳ್ಳಬೇಕು. ಅರುಗು ನೀನಾರೆಂಬ ನಿಜವ ಸುರಕುಲ ಸಂಭೂತೆ ನಾನು ಅರುಗು ನೀನಾರೆಂಬ ನಿಜವ ಅರುಗು ನೀನಾರೆಂಬ ನಿಜವ ಸುರಕುಲ ಸಂಭೂತೆ ನಾನು ಸುರಕುಲ ಸಂಭೂತೆ ನಾನು ಕರೆವರು ಮೋಗಿನಿ ಸುಮವ ಹರಸಿ ಬಂದೆನು ಕರೆವರು ಮೋಗಿನಿ ಎನ್ನ ಕರೆವರು ಮೋಗಿನಿ ಸುಮವ ಹರಸಿ ಬಂದೆನು ಸುಮವ ಹರಸಿ ಬಂದೆನು
ದೊರೆಯ ನೀನಿಗಾವ ನಗರ ಪೊರವೆಯೋ ಸದ್ಭೋಗಗಳನ್ನು ದೊರೆಯ ನೀನಿಗಾವ ನಗರ ಪೊರವೆಯೋ ನಗರ ಪೊರವೆಯೋ ಸದ್ಭೋಗಗಳನ್ನು ತೊರೆದು ವಿಪಿನಾಂತರದೊಳೆಗೆ ಚರಿಪೆ ಬೇಳ್ವೆಯ ತೊರೆದು ವಿಪಿನಾಂತರದೊಳೆಗೆ ಚರಿಪೆ ಬೇಳ್ವೆಯ ಚರಿಪೆ ಬೇಳ್ವೆಯ ನೀ ಚರಿಪೆ ಬೇಳ್ವೆಯ ಚರಿಪೆ ಬೇಳ್ವೆಯ ದೊರೆಯ ಅರುಗು ನೀನಾರೆಂಬ ನಿಜವ ಸುರಕುಲ ಸಂಭೂತೆ ನಾನು ಕರೆವರು ಮೋಗಿನಿ ಸುಮವ ನರಸಿ ಬಂದೆನು ಓ ಸುಂದರಾಂಗ ಸುಂದರಾಂಗಿ ಮೋಹನಾಕಾರ. ಆಹಾ ಆಕೃತಿಯಲ್ಲಿ ನಿನ್ನಂತಹ ಲಾವಣ್ಯವತಿಯರು ಈ ಪ್ರಪಂಚದಲ್ಲಿ ಮತ್ತೊಬ್ಬರಿಲ್ಲ. ಆದ್ರಿಂದ ಓ ಮೋಹನಾಂಗಿಯೇ, ಮನಸ್ಸಿಗೂ ಹಿತವೆನಿಸುತ್ತಾ ಉಂಟು ಆ ಮಾತು. ಯಾರ ಬಾಯಿಂದ ಬರಬೇಕು ಅಂತವರ ಬಾಯಿಂದಲೇ ಬರಬೇಕು. ದಷ್ಟಪುಷ್ಟವಾದಂತಹ ಶರೀರ, ಆರೋಗ್ಯವಂತ ದೇಹ, ಸ್ವಚ್ಛವಾದಂತಹ ಮನಸ್ಸು, ನಮಗೆ ಬೇಕಾದ ಆರೋಗ್ಯವನ್ನು ಚೆನ್ನಾಗಿರಿಸಿಕೊಂಡಿದ್ದೇವೆ. ಸೌಂದರ್ಯವನ್ನು ಆಸ್ವಾದಿಸುವಂತಹ ಮನಸ್ಸು, ಆ ಮನಸ್ಸು ಇದೆ, ಜೊತೆಗೆ ನೋಡುವ ಕಣ್ಣು ಇದೆ, ತಿಳಿಯುವ ಬುದ್ಧಿಯೂ ಇದೆ. ಹೊಸ ಹೊಸ ಹೊಸತನ್ನು ಅನ್ವೇಷಿಸುವಂತಹ ಆ ಕಣ್ಣುಗಳು, ತುಂಟ ನಗು, ಇದೆಲ್ಲವೂ ಯಾರನ್ನಾದ್ರೂ ಆಕರ್ಷಿಸಲೇಬೇಕು. ತಪ್ಪೇನು ಅಲ್ಲ ಬಿಡು. ಆದ್ರಿಂದಲೇ ನೀವು ವಿಚಾರಿಸಿದಾಗ ನನ್ನ ಪರಿಚಯವನ್ನು ಹೇಳುವುದಕ್ಕೆ ಮುಂದಾದದ್ದು. ಏನದು? ನನ್ನ ಪರಿಚಯವನ್ನು ನಾನು ಹೇಳುತ್ತೇನೆ. ಹೇಳುವುದಕ್ಕೆ ನನಗೇನು ಕಷ್ಟ ಇಲ್ಲ, ಹೇಳುವಷ್ಟು ನನ್ನಲ್ಲಿ ಉಂಟು. ಗೊತ್ತಿರಬೇಕು. ಹೌದು. ಆದ್ರೆ ನಾನು ಯೋಚಿಸುತ್ತಿರುವುದು ಅದನ್ನಲ್ಲ, ನನ್ನನ್ನು ವಿಚಾರಿಸುವಂತಹ ನೀನ್ಯಾರಿರಬಹುದು ಎನ್ನುವ ಹಾಗೆ. ತೊಟ್ಟಂತಹ ಉಡುಗೆ ತೊಡುಗೆಗಳು, ಮುಖದ ವರ್ಚಸ್ಸು, ನಿಂತ ನಿಲುವು, ಆಡುವಂತಹ ಮಾತಿನ ಗಂಭೀರತೆ, ಗೊತ್ತಿರುವ ಕಿರೀಟ, ಇದೆಲ್ಲವನ್ನ ಗಮನಿಸಿದ್ರೆ ಯಾವುದೋ ಒಂದು ಊರನ್ನಾಡುತ್ತಿರುವಂತಹ ರಾಯನಿರಬೇಕು ಎನ್ನುವ ಹಾಗೆ. ನಿನ್ನ ಊಹೆ ತಪ್ಪಲ್ಲ, ಸರಿಯಾಗಿಯೇ ಇದೆ. ಹಾಗಾದ್ರೆ ರಾಜವಂಶದವನೆಂತಾದ್ರೆ ನನ್ನ ಪರಿಚಯವನ್ನು ಹೇಳಿಕೊಳ್ಳುತ್ತೇನೆ. ಅಲ್ಲ, ನನಗೆ ಕುತೂಹಲ ಇದೆ ನಿನ್ನ ಸಂಬಂಧವಾಗಿ. ದೇವಲೋಕದ ವಿಚಾರವನ್ನ ಕೇಳಿರಬಹುದು. ಕೇಳಿದ್ದೇವೆ ಬಿಡು. ಆ ದೇವಭೂಮಿಗೆ ಸಂಬಂಧಪಟ್ಟಂತಹ ಸತ್ತು ನಾನು. ರಂಭಾದಿ ನಾರಿಯಲ್ಲಿ ಒಬ್ಬಳೇ ನೀನು? ಚಚೆ, ಅವರು ನಾನಲ್ಲ. ಆಹಾ, ಆ ವರ್ಗಕ್ಕೆ ಸೇರಿದವಳಲ್ಲ. ಶಚಿದೇವಿ ದೇವರನ್ನು ಬಿಟ್ಟು ಬರುವ ಹಾಗಿಲ್ಲ. ಅವರು ಯಾರು ನಾನಲ್ಲ. ಹಾಗಾದ್ರೆ ನೀನು ದೇವಭೂಮಿಯಲ್ಲಿರುವುದು ಹೌದು, ದೇವ ಸಭೆಯಲ್ಲಿ ನಾನಿರುವವಳಲ್ಲ. ಬ್ರಹ್ಮ ಮಾನಸ ಕುಮಾರಿ ನಾನಿದ್ದೇನೆ. ಬ್ರಹ್ಮದೇವರ ಮಗಳ? ನನ್ನನ್ನು ಮೋಹಿನಿ ಎನ್ನುವ ಹಾಗೆ ಕರೆದಿದ್ದಾನೆ ನನ್ನ ತಂದೆ. ಮೋಹಿನಿ, ಆಕಾರಕ್ಕೆ ತಕ್ಕ ಚೊಕ್ಕ ಹೆಸರು. ಮೋಹಿನಿ, ಸ್ವೇಚ್ಛದ ಇರು ಮಗಳೇ ಎನ್ನುವ ಹಾಗೆ ಹೇಳಿ ನನ್ನಪ್ಪ ಈ ಭೂಲೋಕದ ಕಡೆಗಾಗಿ ಕಳುಹಿಸಿಕೊಟ್ಟ. ಬ್ರಹ್ಮದೇವನ ಸಾಕ್ಷಾತ್ ಮಗಳಿಗೆ ಸ್ವೇಚ್ಛಾ ಪ್ರವೃತ್ತಿಯನ್ನು ನೀಡಿಬಿಟ್ಟ. ಹಾಗಂತ ಒಳ್ಳೆ ಲಕ್ಷಣ ಅಲ್ಲಪ್ಪ. ಸ್ವೇಚ್ಛೆ ಅಂದ್ರೆ ಹಾಗಲ್ಲ, ಏನೇನೋ ಮಾಡಿಕೊಂಡಿರುವಂತಲ್ಲ. ನನಗೆ ಯಾರದ್ದೇ ನಿರ್ಬಂಧ ಎನ್ನುವಂತದ್ದಿಲ್ಲ. ಹಾಗೆ 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 ಯಾಕೆ ಹೇಳುವ ತಾಯಿ ಇಲ್ಲ, ಹೇಳುವ ಅಪ್ಪ ಅಮ್ಮ ಹಾಗಲ್ಲ. ಸರಿಯಾದಂತಹ ದಾರಿಯಲ್ಲಿ ನಾನು ನಡೆಯುತ್ತೇನೆ ಎನ್ನುವ ವಿಶ್ವಾಸ ತಂದೆ ತಾಯಿಗಳಿಗಿದ್ರೆ, ಮಕ್ಕಳು ಸ್ವೇಚ್ಛೆಯಾಗಿದ್ರೆ ಏನು ತೊಂದರೆ ಆಗುವುದಿಲ್ಲ. ಬ್ರಹ್ಮದೇವರ ಮಗಳು ನೀನು, ತಪ್ಪು ಹಾಗಿಲ್ಲ. ತಪ್ಪಿದ್ರೂ ತಿದ್ದವಲ್ಲ ಯೋಗ್ಯತೆ ಅವನಿಗಿದೆ. ಈ ಭೂಲೋಕದ ಸೌಂದರ್ಯವನ್ನ ಕಾಣೋಣ ಅಂತ ಬಂದೆ. ಆದರೆ
ರಾಜವಂಶಜನಂತೆ ತೋರುತ್ತಿದ್ದೀಯ. ಈ ಕಾಡಿನಲ್ಲಿ ಸಂಚರಿಸುತ್ತಾ ಇದ್ದೀಯ. ಊರನ್ನು ಬಿಟ್ಟು ಕಾಡಿಗೆ ಯಾಕೆ ಬಂದೆ? ಯಾವ ಊರ? ಯಾರು ತರುಣಿಗೆ ಸಾಕೇತ ನಗರದಿ ನಾನು ದಯ್ಯತರಿಲ್ಲದ ತೋಂತದಿ ಕೂತಕ ದಯ್ಯ ದಯ್ಯ ಕುತಕ ತೋಂತದಿ ಕೂತದೆ ತೋಂತದಿ ಕೂತಕ ದಯ್ಯ ತೆರಳಿರೆ ಬೇಟೆಗೆಂದು ನಾನು ತೆರಳಿರೆ ಬೇಟೆಗೆಂದು ತೊರೆದು ಓದುದು ಮಾರ್ಗ ತಪ್ಪುತ್ತ ಸೇನೆಯು ತೊರೆದು ಓದುದು ಮಾರ್ಗ ತಪ್ಪುತ್ತ ಸೇನೆಯು ಪುರಕ್ಕೆ ಸಾರಿತು ಕಾಣೆನು ಸೇನೆಯು ಪುರಕ್ಕೆ ಸಾರಿತು ಕಾಣೆನು ತೊರೆದು ಹೋದುದು ಮಾರ್ಗ ತಪ್ಪುದ ಸೇನೆಯು ಪುರಕ್ಕೆ ಸಾರಿತು ಕಾಣೆನು ಪುರಕ್ಕೆ ಸಾರಿತು ಕಾಣೆನು. ಊರನ್ನಾಳುವಂತಹ ದೊರೆಯೇ ಹೌದಂತಾದ್ರೆ ರಾಜ್ಯಭಾರವನ್ನು ಮಾಡುತ್ತಾ ಪ್ರಜೆಗಳನ್ನು ಪಾಲಿಸುತ್ತಾ ಸಿಂಹವಿಷ್ಟರವನ್ನು ಏರಿ ರಾರಾಜಿಸಬೇಕಾದವರು ಅರಮನೆಯನ್ನು ಬಿಟ್ಟು ಕಾಡಿನಲ್ಲಿ ಏನು? ಬ್ರಹ್ಮ ಸಂಜಾತೆ ಮೋಹಿನಿ, ನಾನು ಸಾಮಾನ್ಯದವನಲ್ಲ, ಯಾರು? ಅಂತಿದ್ದವರಲ್ಲ, ಪ್ರಪಂಚದ ಹೊಂತಕಾರಿ, ಲೋಕ ಮಾನ್ಯತೆ ಪೀಠವನ್ನೇ ಏರಿದ ನಾನೊಬ್ಬ ಅಪ್ರತಿಮ ಸಾಹಸಿ ಎನ್ನುವ ಜೊತೆಗೆ ಒಂದು ದೇಶದ ಅಧಿಕಾರಿ. ಯಾವ ದೇಶವನ್ನಾಳುವವರು? ಅಯೋಧ್ಯ, ಸಾಕೇತ, ರಘುಕುಲ ಕೇಳಿರಬಹುತ್ತಾರೆ. ವರ್ತಮಾನ ಕಾಲದಲ್ಲಿ ಚಕ್ರವರ್ತಿಯ ಸ್ಥಾನವನ್ನು ಅಲಂಕರಿಸಿದ ಆ ಮಹಾಸಿಂಹಾಸನದ ಒಡೆಯ ನಾನು. ಓಹೋ, ನಾನೇ ಮಹಾರಾಜ. ಸೂರ್ಯವಂಶ ಪ್ರದೀಪರು. ಹೆಸರು? ಚಕ್ರವರ್ತಿಗಳು. ಹೆಸರು ಏನೆಂದು? ರುಕ್ಮಾಂಗದ ಎಂದು. ನಮ್ಮ ಜೀವನ ಚರಿತ್ರೆ ಅದು ಅಸಾಮಾನ್ಯವಾದ್ದು. ನಮ್ಮ ಹಿನ್ನೆಲೆ ಅದ್ಭುತವಾದ್ದು. ಒಬ್ಬೊಬ್ಬರ ಪ್ರಯತ್ನ ಸಾಮಾನ್ಯವಾದಲ್ಲ. ಭಗೀರಥ ಪ್ರಯತ್ನ ಕೇಳಿರಬಹುದು, ಶಿಬಿಯ ತ್ಯಾಗ ಕೇಳಿರಬಹುದು. ಅಂತ ತ್ಯಾಗದ ಕುಲದಲ್ಲಿ ಹುಟ್ಟಿದವ ನಾನು ರುಕ್ಮಾಂಗದ. ಧನ್ಯಳಾದ ಸ್ವಾಮಿ, ನಾನು ಧನ್ಯಳ. ನಾನಿಲ್ಲಿ ಬರಿದೇ ಬರಲಿಲ್ಲ, ಮತ್ತೆ ಮೃಗ ಬೇಟೆಗಾಗಿ ಬಂದೆ. ಮೃಗಗಳನ್ನು ಕೊಂದೆ. ಅತ್ತಿತ್ತ ಸಂಚಾರ ಮಾಡ್ತಿರ್ಬೇಕಾದಲ್ಲಿ ಒಬ್ಬರೇ ಬಂದಿರಾ? ನನ್ನ ಜೊತೆಲಿ ಇದ್ದವರು ಒಬ್ರು ಕಾಣುದಿಲ್ಲ. ಇನ್ನು ಮನೆ ಹೋದ್ರು ಅಥವಾ ದಾರಿ ತಪ್ಪಿ ಯಾವ ಕಡೆ ಹೋದ್ರು ಗೊತ್ತಿಲ್ಲ. ಈ ಮಲಯಾಳದ ಸಂಭ್ರಮವನ್ನು ನೋಡುತ್ತಾ ಇಲ್ಲಿ ಬಂದೆ. ನಿನ್ನ ಕಂಡ ಮೇಲೆ ಇಷ್ಟ ಆಯಿತು. ಧರಣಿಪತಿ ಅಪರೂಪದಿಂತವ ದರ್ಶನವು ಲಭಿಸಿದುದು ಪೋಪೆನು. ಅಪರೂಪದಿಂತವ ದರ್ಶನವು ಲಭಿಸಿದುದು ಪೋಪೆನು. ನಾ ಪೋಪೆನು ನಾ ಪೋಪೆ ಕರುಣವಿರಬೇಕೆನುತ ಹಿಂದಕ್ಕೆ ತಿರುಗಲಾಸತಿಯು. ನಾ ಪೋಪೆನು ಕರುಣವಿರಬೇಕೆನುತ ಹಿಂದಕ್ಕೆ ತಿರುಗಲಾಸತಿಯು. ಕರುಣವಿರಬೇಕು ನಾ ಪೋಪೆ. ಧನ್ಯಳಾದೆ ನಾನು, ಧನ್ಯಳಾದೆ. ಒಳ್ಳೆಯದಾಗಲಿ. ಸೂರ್ಯ ವಂಶದ ಚರಿತ್ರೆಯನ್ನು ಕೇಳದವರು ಯಾರಿದ್ದಾರೆ ಈ ಪ್ರಪಂಚದಲ್ಲಿ?
ಸೂರ್ಯನ ಪ್ರಖರತೆ ಎಷ್ಟು ತೀಕ್ಷ್ಣವಾದದ್ದು, ಅದೆಷ್ಟು ಅಗತ್ಯವಾದದ್ದು, ಅಮೂಲ್ಯವಾದದ್ದು. ಅದೇ ರೀತಿ ಸೂರ್ಯವಂಶದರ ಚಾರಿತ್ರ್ಯವೂ ಹೌದು ತಾನೆ. ಹೆಚ್ಚೇನು, ಒಬ್ಬೊಬ್ಬರು ಮಹಾನ್ ಸಾಧನೆಯನ್ನು ಮಾಡಿ ಪ್ರಾತಸ್ಮರಣೀಯರಾದವರು. ಕೋಸಲದ ಕೇಸರಿ ತಾವು, ಸಾಕೇತ ನಗರದ ಒಡೆಯ ನೀವು. ಸಂತೋಷವಾಯಿತು ಸ್ವಾಮಿ. ನಿಮ್ಮ ದರ್ಶನ ಮಾತ್ರದಿಂದಲಾಗಿ ನಾನು ಧನ್ಯಳಾದೆ. ಯಾಕೆ? ಚಕ್ರವರ್ತಿ ಅಂತ ಹೇಳಿದ್ರಲ್ಲ, ಅರಸನಾದವನಲ್ಲಿ ಅಷ್ಟ ದಿಕ್ಪಾಲಕರ ಅಂಶಗಳೆಲ್ಲವೂ ಸೇರಿಕೊಳ್ಳುತ್ತದೆಯಂತೆ. ಅರಮನೆಗೆ ಬಂದರೂ ನಿಮ್ಮ ದರ್ಶನ ಎನ್ನುವಂಥದ್ದು ಸುಲಭ ಸಾಧ್ಯವಾದದ್ದಲ್ಲ, ಒಬ್ಬೊಬ್ಬರಿಗೆ ಸುಲಭ ಅಲ್ಲ. ನಿರಾಯಾಸವಾಗಿ ನನಗೆ ತಮ್ಮ ದರ್ಶನವಾಯಿತು ಅಂತಾದ್ರೆ ಆಗಲಿ. ಅದರಲ್ಲಿಯೂ ಅಷ್ಟು ಉನ್ನತವಾದಂತಹ ಹುದ್ದೆಯನ್ನು ಅಲಂಕರಿಸಿದ್ದರು, ಸರಳವಾಗಿ ಸುಮಧುರವಾಗಿ ನನ್ನಲ್ಲಿ ಮಾತನಾಡಿದ್ರಲ್ಲ. ಹೌದು, ಈ ಕರುಣೆ ಯಾವಾಗಲೂ ನನ್ನ ಮೇಲಿರಲಿ. ದೇವರು ಒಳ್ಳೇದು ಮಾಡಲಿ ನಿನಗೆ. ನಾನು ಬಂದು ಬಹಳ ಹೊತ್ತಾಯಿತು. ಸುತ ರುಕ್ಮಾಂಗದಾಖ್ಯನು ತರುಣಿಮಣಿ ಹೋಗದಿರು. ಹೋಗದಿರೋ ತರುಣಿ ಮಣಿ, ಹೋಗದಿರೋ ಹೋಗದಿರೋ ಹೋಗದಿರು ಹೋಗದಿರೋ ನೀ ಹೋಗದಿರೋ. ಮನ್ಮಥ ಸರದಿ ಬೆಂಡಾಗಿಗೇನು ಮನ್ಮಥ ಶರದಿ ಮನ್ಮಥ ಶರದಿ ಮನ್ಮಥ ಶರದಿ ಬೆಂಡಾಗಿಗೇನು ಮನ್ಮಥ ಶರದಿ ಬೆಂಡಾಗಿಗೇನು ದೋಷವ ಪಡಿಸಿ ತೆರಳಿನನು. ದೋಷವ ಪಡಿಸಿ ದೋಷವ ಪಡಿಸಿ ದೋಷವ ಪಡಿಸಿ ತೆರಳು ನೀ ತೆರಳು ನೀ ತೆರಳು. ಮನ್ಮಥ ಸಲದಿ ಬೆಂಡಾಗಿಗೆನು ದೋಷವ ಪಡಿಸು ನೀನೆನಲು. ಆ ಆ ಮೋಹಿನಿ, ನಾನು ಬರುತ್ತೇನೆ. ಮೋಹಿನಿ, ಸ್ವಲ್ಪ ನಿಲ್ಲು. ಆತುರ ಬೇಡ. ಇಲ್ಲಿಂದ ಹೋಗುವ ಎತ್ತಕ್ಕೆ ಬಹುಬೇಗ ಇಳಿಬೇಡ. ಸಾವಧಾನವಾಗಿ ನನ್ನ ಸ್ವಲ್ಪ ಕಣ್ಣಲ್ಲಿ ಕಣ್ಣಿಟ್ಟು ನೋಡು. ಅಲ್ಲ, ನೋಡುವುದಕ್ಕೆ ಏನುಂಟು? ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು. ಅಂಜಿಕೆ ಇಲ್ಲ, ವಂಚನೆ ಇಲ್ಲ, ಮತ್ತೆ ಕಣ್ಣಲ್ಲಿ ಕಣ್ಣಿಡದೆ ಅಲ್ಲಿ ಯಾವುದೋ ಒಂದು ಭಾವನೆ ಎದ್ದು ಕಾಣುವುದಿಲ್ವೇ? ಏನು ಬೇರೆ ನನ್ನ ಮುಖದ ಮೇಲೆ ನಿನ್ನ ಮುಖವನ್ನ ಹತ್ತೆ ತಂದು ನೋಡು. ನನ್ನ ಮುಖದ ಅಲ್ಲಲ್ಲಿ ಕಾಡುತ್ತಿರುವ ಬೆವರು ನನಗೆ ಗೊತ್ತಾಗುದಿಲ್ವಾ? ಅಲ್ಲ, ಮೂಗಿನ ತುದಿ ಬೆವರಿದೆ. ಅದೇ, ಅದಕ್ಕೆ ಕಾರಣ ಇಲ್ವೇ ಅಲ್ಲ ಮೋಹಿನಿ. ಹೋಗಬೇಡ. ಕೇಳಿದ್ದೇನೆ ನಾನು. ನಿನ್ನ ನೋಡ್ತಾ ಇದ್ದ ಹಾಗೆ ಆಮ ಯಾರು? ಅದೇ ಆಮ. ಯಾರವ? ಕಣ್ಣಿಗೆ ಕಾಣುವುದಿಲ್ಲ, ಯಾರು ಇಲ್ಲ ಇಲ್ಲಿ. ಉಪತೆ ಕೊಡುದು ಬಿಡುದಿಲ್ಲ, ಕಣ್ಣಿಗೆ ತೋರುವ ಹಾಗಿಲ್ವಲ್ಲ ಆಮ. ಅನಂಗ ಆದ್ದರಿಂದ ತೋರುವುದಿಲ್ಲ. ಮನ್ಮಥ ತನ್ನ ಕೈಲಿರುವಂತ ಸುಂದರವಾದ ಬಾಣವನ್ನ ಮಸೆದು ಹದಗೊಳಿಸಿ ನನ್ನ ಮೇಲೆ ಪ್ರಯೋಗ ಮಾಡಿದ್ದಾರೆ. ವಿರಹ ವೇದನೆಯಿಂದ ಬೆಂದಿರುವ ನೊಂದಿರುವ ಅಯ್ಯೋ ಎಂದಿರುವ ನನ್ನ ಪಾಲಿಗೆ ಸುರತ ಸುಖವನ್ನ ನೀಡು. ಆಮೇಲೆ ಇಲ್ಲಿಂದ ಸಾಧ್ಯ ಆದ್ರೂ ಹೋಗು. ನಾನು ಹೌದು, ನಿನಗೆ ಸುಖವನ್ನ ಕೊಡುವುದು. ಸುರಪುರ ಸದ್ಭೋಗಂಗಳೊಳು ಸುರಪುರ ಸದ್ಭೋಗಂಗಳೊಳು ಸುರಪುರ ಸದ್ಭೋಗಂಗಳೊಳು ನಾನಿರುತ್ತಿಗ ಸತಿಯಗೆ ಕೇಳು. ನಾನಿರುತ್ತಿಗ ಸತಿಯಗೆ ಕೇಳು.
ನರನು ನೀನೆನ್ನನು ಬಯಸಲು ಸಾಧ್ಯವೇ ನರನು ನೀನೆನ್ನನು ಬಯಸಲು ಸಾಧ್ಯವೇ ಭರಿತ ಪುಣ್ಯವ ಗಳಿಸಿ ಅಂತದಿ ಹರುಷದೊಳಗೆನ್ನೊಡನೆ ವಿಗರಿಸುವ ಭರಿತ ಪುಣ್ಯವ ಗಳಿಸಿ ಅಂತದಿ ಹರ್ಷದೊಳಗೆನ್ನೊಡನೆ ವಿಗರಿಸು ಸುರಪುರ ಸದ್ಭೋಗಗಳೊಳು ನಾನಿರುತ್ತಿಗತಿಯಗೆ ಕೇಳು ಸುರಪುರ ಸದ್ಭೋಗಗಳೊಳು ನಗು ಬರುತ್ತಾ ಉಂಟು ಮಾತುಗಳನ್ನ ಕೇಳಿದಾಗ. ಸಂತೋಷ ಆಯ್ತಾ? ಸಂತೋಷವಾಗುವುದಲ್ಲ, ಮತ್ತೆ ಚಂದದ ಹುಡುಗಿ ಹಾ ಏಕಾಂತದಲ್ಲಿ ಸಿಕ್ಕಿದ್ದಾಳೆ. ಸುತ್ತಮುತ್ತ ಯಾರೂ ಇಲ್ಲ. ಹೇಗೋ ಸ್ವೇಚ್ಛೆಯಿಂದ ಇರುವವಳು ನಾನಂತ ಹೇಳಿದ್ದೇ ತಡ. ಕೆದರುತ್ತದಲ್ಲ ಕಾಮ, ಅದಲ್ಲ ಕೆಟ್ಟ ಕಾಮ ಅಲ್ಲ, ಅದು ಒಳ್ಳೆ ಕಾಮ. ಕುಣಿಯುತ್ತದಲ್ಲ ಮನಸ್ಸು. ನೀವ್ ಯಾರು ನಾನು ಯಾರು ಎನ್ನುವುದನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಳಿ ಸ್ವಾಮಿ. ಹೌದು, ದೇವತರುಣಿ ನಾನಿದ್ದೇನೆ ಎನ್ನುವುದನ್ನು ಸ್ಪಷ್ಟವಾಗಿ ಹೇಳಿದ್ದೇನೆ. ನಾನು ಅಲ್ಲ ಅಂತ ಹೇಳಲೇ ಇಲ್ಲ. ದೇವಭೂಮಿ ಅಂತ ಹೇಳಿದ್ರೆ ಭೋಗ ಭೂಮಿ ಅದು. ಎಣಿಸಿದ ಕ್ಷಣ ಯಾವುದೆಲ್ಲ ಬೇಕು ಕ್ಷಣದಲ್ಲಿ ನಮ್ಮ ಎದುರಿಗೆ ಬಂದು ನಿಲ್ಲುತ್ತದೆ. ಬೇಕಾದಂತಹ ಸುಖೋಪಭೋಗಗಳನ್ನು ನಾವು ತೇಲಾಡುತ್ತೇವೆ, ಓಲಾಡುತ್ತೇವೆ. ಯಾವುದೇ ರೀತಿಯಂತಹ ಕೊರತೆ ಎನ್ನುವಂಥದ್ದು ನಮಗಿಲ್ಲ, ಅಡ್ಡಿ ಇಲ್ಲ, ಆತಂಕ ಇಲ್ಲ. ಅಮೃತವನ್ನೇ ಕುಡಿದವರಿಗೆ ಹೌದಪ್ಪ, ಹಣ್ಣಿನ ರಸ ಹಿಡಿಸೀತ. ಅದರಲ್ಲಿ ನೀವು ನನಗೆ ಬೇಕಾದದ್ದ ಅಥವಾ ನಾನು ನಿಮಗೆ ಸುಖವನ್ನು ಕೊಡಬೇಕಾದದ್ದ? ಹುಲು ಮಾನವರು ನೀವೆಲ್ಲ, ದೇವತೆಗಳಾದಂತಹ ನಾವೆಲ್ಲಿ, ಸಾಮಾನ್ಯ ಹುಟ್ಟು ಸಾವಿಗೆ ಕಟ್ಟು ಬಿದ್ದಂತಹ ನರಜಂತುಗಳಾದಂತಹ ನೀವೆಲ್ಲಿ. ಅಬ್ಬಬ್ಬ, ನಿಮಗೊಂದು ಅವಸ್ಥೆಗಳು ಎನ್ನುವಂಥದ್ದುಂಟು. ಬಾಲ್ಯ ಯೌವನ ಮುಪ್ಪು ಎನ್ನುವ ಹಾಗೆ, ಹೌದಲ್ಲ? ನಾವು ಹಾಗಲ್ಲ, ನಾವು ಯಾವಾಗಲೂ ಹೀಗೆಯೇ ಇರುವವರು. ಅದರಲ್ಲೂ ನಿಮಗೆ ದೇಹದಲ್ಲಿ ರೋಗಗಳೆನ್ನುವಂಥದ್ದುಂಟು. ವಾತ ಕಫ ಪಿತ್ತ ಎನ್ನುವ ಹಾಗೆ. ಇವತ್ತಿದ್ದ ಹಾಗೆ ನಾಳೆ ಇರುವುದಿಲ್ಲ, ನಾಳೆ ಇದ್ದ ಹಾಗೆ ಮತ್ತೊಂದು ದಿವಸ ಇರುವುದಿಲ್ಲ. ನಿಮಗೆ ರೋಗಗಳು ಬರುತ್ತದೆ. ಮುಖ ನೋಡಿ ನೆರಿಗೆ ಕಟ್ಟುತ್ತಾ ಉಂಟು. ಯಾಕೆ? ವಯಸ್ಸಾಗಿದೆ. ವಯಸ್ಸಿನ ಗುಣ ತಪ್ಪು ಏನು ಅಲ್ಲ. ಏನು ಎಳೆಯ ಹರೆಯ ನಿಮಗಲ್ಲ, ಹೆಚ್ಚು ಕಡಿಮೆ ವಾನಪ್ರಸ್ಥಕ್ಕೆ ಹೋಗುವಂತಹ ಹೊತ್ತಾಗಿರಬೇಕು ನಿಮಗೆ. ಈ ಹೊತ್ತಿನಲ್ಲಿ ನಾನು ಆದ್ರೂ ನಿನ್ನನ್ನು ನೋಡಿ ಅದೇ ಹೇಳಿ ಬಯಸಿದಿರಲ್ಲ, ಅದೇ ಹೇಳಿದ್ದು. ಎಷ್ಟೇ ವರುಷ ಹೋದ್ರು, ಹೇಗೆ ಇದ್ದರು, ಊರುಗೋಲಿನ ಆಶ್ರಯ ಇದ್ದರು, ತಲೆಕೂದಲುಗಳೆಲ್ಲವೂ ಹಣ್ಣಾಗಿದ್ದರು, ಕಾಮವಾಂಚಲ್ಯ ಎನ್ನುವಂಥದ್ದು ಮನುಷ್ಯನನ್ನು ಬಿಟ್ಟು ಹೋಗುವುದಿಲ್ಲ ಎನ್ನುವ ಹಾಗೆ. ಅದ್ರಲ್ಲಿ ನಾನ್ ನಿಮಗೆ ಬೇಕಾ? ಒಂದು ಕೆಲಸ ಮಾಡಿ, ಏನು? ನಾನಲ್ಲ, ದೇವತರುಣಿಯರ ಸುಖ ನಿಮಗೆ ಬೇಕು ಅಂತಾದ್ರೆ ಹೇಗೂ ಇನ್ನೊಂದು ಸ್ವಲ್ಪ ಆಯುಷ್ಯ ಇರಬೇಕು. ಉಳಿದ ಶೇಷ ಆಯುಷ್ಯದಲ್ಲಿ ಪುಣ್ಯವನ್ನ ಸಂಪಾದಿಸಿ ಆ ಪುಣ್ಯವನ್ನು ಹೊಂದಿಕೊಂಡು ದೇವಲೋಕಕ್ಕೆ ಬನ್ನಿ. ಪುಣ್ಯದಿಂದ ಸತ್ತು ಬನ್ನಿ. ಸತ್ತ ಬಳಿಕ ಆ ಪುಣ್ಯಕ್ಕೋಸ್ಕರವಾಗಿ ನಿಮಗೆ ಕೊಡುವಂತಹ ಸುಖವನ್ನು ದೇವತರುಣಿಯರು ಕೊಡ್ತಾರೆ. ಈ ಹೊತ್ತಿಗೆ ಬಯಸಬೇಡಿ. ದೇವತೆಗಳಾದಂತಹ ನಾವೆಲ್ಲಿ, ಹುಲು ಮಾನವರು ನೀವೆಲ್ಲಿ? ನೀನು ಬ್ರಹ್ಮನ ಮಗಳು. ಹೌದಾ? ಹೌದು. ಅಥವಾ ಸುಳ್ಳ? ಅಲ್ಲ, ಬ್ರಹ್ಮನ ಮಗಳು. ನಿಮ್ಗೆ ಯಾಕೆ ಅನುಮಾನ? ಅಲ್ಲ, ನನಗೆ ಅನುಮಾನ ಬಂದದ್ದು. ನಮ್ಮ ಸಂಬಂಧವಾಗಿ ತಾತ್ಸಾರ ಭಾವನೆ ಇದೆಯಲ್ಲ, ನಾವು ಸಾಮಾನ್ಯದವರೇ. ಸುರರಿಗೆ ಹವಿಗಳನ್ನು ಸುರರಿಗೆ ಹವಿಗಳನ್ನು ಯಾಗದಿ ಕರುಣಿಪ ದೊರೆ ನಾನು, ಯಾಗದಿ ಕರುಣಿಪ ದೊರೆ ನಾನು. ಸುರರಿಂದ ದಿಗಸದಂತ್ರತೆ ನರರಿಗೆ, ಸುರರಿಂದ ದಿಗಸದಂತ್ರತೆ ನರರಿಗೆ ಕರುಣಿಯ ಕೇಳಿ ಕರೆಯುವುದೇ ತಗು. ಸುರರಿಂದ ದಿಗಸದಂತ್ರಕ್ಕೆ ನರರಿಗೆ ಕರುಣಿಯ ಕೇಳಿ ಜರೆಯುವುದೇ ತಗು. ಹಾಗೆ ಸಣ್ಣವ ಮನುಷ್ಯ ಎಂದು ತಾತ್ಸಾರ ಮಾಡ್ತಾ ಇದೆಯಲ್ಲ. ಹೌದು. ಈ ಮನುಷ್ಯ ಅಲ್ಲದೆ ಇದ್ರೆ ನೀವೇನು ಅಲ್ಲ, ನಿಮಗೆ ಏನು ಗತಿ ಇಲ್ಲ. ಅಲ್ಲ, ದೇವತೆಗಳಂತ ನಾವು ಶ್ರೇಷ್ಠರೆನ್ನುವ ಹಾಗೆ ಲೋಕ ಹೊಗಳುತ್ತಾ ಉಂಟು. ನಾವೀಗ ನಿಮಗೆ ತಿಳ್ಕೊಂಡಂತ ಹಾಗೆ ನಾವು ಇಲ್ಲದೆ ಇದ್ರೆ ನಿಮ್ಮ ಅಸ್ತಿತ್ವವೇ ಇಲ್ಲ. ಅದು ಹೇಗಂತ ಬೇಡುವ? ಸುರರಿಗೆ ಹವಿಗಳನ್ನು
ಕರುಣಿಪ ಧ್ವರನ ಕಾರಣ ಯಜ್ಞ ಯಾಗಾದಿಯನ್ನು ಪೂರೈಸಿ ಆ ಯಜ್ಞದಲ್ಲಿ ನಿಮ್ಮನ್ನೆಲ್ಲ ಕರೆದು ಹವಿಷ್ಠರು ಕೊಡ್ತೇವೆ. ನಾವು ಕೊಟ್ಟದನ್ನ ತಿಂದು ತೇಗಿ ಸಂತೋಷ ಪಡುವವರು ನೀವು. ಒಂದು ದೃಷ್ಟಿಯಿಂದ ನಿಮಿತ್ತ ನಾವು ಮೇಲು. ಕಾರಣ ಸ್ವತಂತ್ರರು ನಮಗೆ ಹಿಡಿತಾ ಇಲ್ಲ. ನಾವು ಮಾಡಿದ್ದೆ ಕಾರ್ಯ ನಡೆದದ್ದೇ ದಾರಿ ಅಂತ ಆಗ್ತದೆ. ಅದು ನಿಮ್ಗೆ ಹಾಗಲ್ಲ, ಒಂದು ಹಿಡಿತಾ ಇದೆ. ಯಾಕೆ ಬಲ್ಲಿಯ ನೋಡಿದ್ದನ್ನೇ ನೋಡುವುದು, ಗೆದ್ದನ್ನೇ ಕೇಳುವುದು. ಇಂತಿಷ್ಟು ವರ್ಷ ಅಷ್ಟೇ ವರ್ಷದ ಆಚೆ ಹೋಗುವುದಿಲ್ಲ. ಹಾಗಾದ್ರಿಂದ ನಮಗೆ ಹಾಗಲ್ಲ. ನೀನೇ ಹೇಳಿದೆಲ್ಲ, ಬಾಲ್ಯ, ಯೌವನ, ವಾರ್ಧಕ್ಯ, ಅವಸ್ಥಾ ತೆರೆಗಳು. ನಿಮಗೆ ಅವಸ್ಥೆ ಇರುವುದೇ ಇಲ್ಲ. ಹಾಗಾಗಿ ಯಾವ ವ್ಯವಸ್ಥೆ ನಿಮಗೆ ಜೀವನ ಹಾಳಾಗ್ತದೆ. ನೀವು ಶ್ರೇಷ್ಠರಂತ ಇಷ್ಟು ಕೊಚ್ಚಿಕೊಳ್ತೀರಲ್ಲ, ಹಾಗಾದ್ರೆ ಈ ಕೊರತೆ ಯಾಕೆ ಅಂತ ಕೇಳುವುದು ನಾನು. ಅಂದ್ರೆ ಧರಣಿ ಬಾಲಕ ಕೇಳು ನೀನು, ಧರಣಿ ಬಾಲಕ ಕೇಳು ನೀನು, ಸುರ ತರುಣಿಯಾದೆನ್ನ ವಾಂಛಿತವನ್ನು, ಸುರ ತರುಣಿಯಾದೆನ್ನ ವಾಂಛಿತವನ್ನು. ಓ ಪರಿಪಾಲಿಸಲು ಜರೆ ಮೃತ್ಯು ಪಾಶಕ್ಕೆ ಬೀಳುವ, ಪರಿಪಾಲಿಸಲು ಜರೆ ಮೃತ್ಯು ಪಾಶಕ್ಕೆ ಬೀಳುವ. ನರನು ನೀನಾಗಿರುವೆ ಮಾನವ, ತರುಣಿಯರು ನಿನಗೆ ಯೋಗ್ಯರಿಲ್ಲವ. ನರನು ನೀನಾಗಿರುವೆ ಮಾನವ, ತರುಣಿಯರು ನಿನಗೆ ಯೋಗ್ಯರಿಲ್ಲವೇ, ನಿನಗೆ ಯೋಗ್ಯರಿಲ್ಲವೇ. ಪರಿಪಾಲಿಸಲು ಜರೆ ಮೃತ್ಯು ಪಾಶಕ್ಕೆ ಬೀಳುವ, ನರನು ನೀನಾಗಿರುವೆ ಮಾನವ, ತರುಣಿಯರು ನಿನಗೆ ಯೋಗ್ಯರಿಲ್ಲವೇ. ತರಣಿ ಬಾಲಕ ಕೇಳು ನೀನು, ಸುರ ತರುಣಿಯಾದೆನ್ನ ವಂಚಿತವ, ಸುರ ತರುಣಿಯಾದೆನ್ನ ವಂಚಿತವ. ಇಷ್ಟೆಲ್ಲ ಹೆಗ್ಗಳಿಕೆಯಿಂದ ನೀವು ಬೀಗಿಕೊಳ್ಳುತ್ತಾ ಇದ್ದೀರಿ. ನಮಗ ಅಂಕೆ ಉಂಟು, ನಿಮಗ ಅಂಕೆ ಇಲ್ಲ ಎನ್ನುವ ಹಾಗೆ. ಹೌದು, ಅದೆಲ್ಲ ಬೇಡ, ಅದೆಲ್ಲ ಬೇಡ. ಯಾಕೆ? ದೇವತೆಗಳಾದಂತಹ ನಾವು 14 ಲೋಕಗಳು ಇದೆ ಅಂತ ಹೇಳುವುದನ್ನು ಕೇಳಿದ್ದೀರಲ್ಲ. ಹೌದು. ಅದನ್ನು ಸ್ಥೂಲವಾಗಿ ಹೇಳಿದ್ರೆ 3 ಲೋಕ. 3 ಲೋಕಗಳಿಗೂ ಕ್ಷಣಾರ್ಥದಲ್ಲಿ ಹೋಗಿ ಬರುವಂತಹ ಸಾಮರ್ಥ್ಯ ಎನ್ನುವಂಥದ್ದು ನಮಗುಂಟು. ಹೋಗಿ ಬರಬಹುದಾದ್ದು, ಅದರಲ್ಲಿ ಇರಬಹುದಾದ್ದು ಇಲ್ವಲ್ಲ. ಉಳಿಬೇಕು ಅಂತ ಮನಸ್ಸಾದ್ರೆ ಈ ಭೂಲೋಕದಲ್ಲಿ ದೇವತೆಗಳೆಲ್ಲ ಉಳ್ಕೊಳ್ಳಿಲ್ವಾ? ದೇವ ಹೆಣ್ಣು ಮಕ್ಕಳು ಬಂದು ಇಲ್ಲಿ ಸಂಸಾರ ಮಾಡಿದ್ದಿಲ್ವಾ? ಮಾಡಿದ್ದು ಎಷ್ಟು ದಿವಸ ಬೇಕೇ ಬೇಡ, ಎಷ್ಟು ದಿವಸ ಇರಲಿ ಉಳಿದುಕೊಳ್ಳುವುದಕ್ಕಾಗಲ್ಲ. ಹೌದಾ? ಹಾಗಾದ್ರೆ ನಾವು ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಹೋಗಬಹುದು. ಆಕಾಶ ಗಮನ, ಹವೀರ್ ವರಪ್ರದಾನ, ಇವಿಷ್ಟು ಯೋಗ್ಯತೆಗಳೆನ್ನುವಂಥದ್ದು ನಮಗುಂಟು. ಮಾನವರಾದಂತಹ ನಿಮಗೆ ನಿರ್ಬಂಧಗಳಿರುವಂತದ್ದು ನಮಗಲ್ಲ. ಅಂಕೆ ಮೀರಿ ನೀವು ನಡೆದಿರಿ ಅಂತ ಆದ್ರೆ ಅದಕ್ಕೆ ಸರಿಯಾದಂತಹ ಶಿಕ್ಷೆಯನ್ನು ನೀವು ಅನುಭವಿಸಲೇಬೇಕಾಗುತ್ತದೆ. ರಾಜ ನೀವು ನಿಮ್ಮದಂತಹ ರೀತಿ ನೀತಿ ನಿಬಂಧಗಳನ್ನು ಮೀರಿ ನಡೆಯೋದಕ್ಕೆ ನಿಮಗಾಗುತ್ತದೆಯಾ? ಆಗುವುದಿಲ್ಲ. ಸಾಮಾನ್ಯ ಪ್ರಜೆಯೊಬ್ಬ ಬಂದು ನಿಮ್ಮ ಸಿಂಹಾಸನವನ್ನು ಏರುವುದಕ್ಕಾಗುತ್ತದೆಯಾ? ಇಲ್ಲ. ಅವನಿಗೆ ಅವನದ್ದೇ ಆದಂತಹ ಒಂದು ಕಟ್ಟುಪಾಡು ನಿರ್ಬಂಧಗಳು ಎನ್ನುವಂಥದ್ದು, ವರ್ಣಾಶ್ರಮ ಧರ್ಮಗಳೆನ್ನುವಂಥದ್ದು ನಿಮ್ಮದಂತಹ ಮಾನವ ಕುಲದಲ್ಲಿ ಉಂಟು. ಸುರ ತರುಣಿ ನಾನು ಬೇಕು ಬೇಕು ಅಂತ ಹಂಬಲಿಸ್ತೀರಲ್ಲ, ದೇವತೆಗಳಿಗೆ ನಾವು ಕೊಡುವವರು ಅಂತ ಹೇಳ್ತೀರಲ್ಲ,
ಹೆಣ್ಣಿನ ಸುಖಕ್ಕೋಸ್ಕರವಾಗಿ ಬಾಯಿ ನೀರು ಸುರಿಸುವಂತಹ ನಿಮಗೆ, ಹಾ. ಭೂಪಾಲನಾದಂತಹ ನಿಮಗೆ ಹಾ. ಯಾಕೆ ಮಾನವ ಹೆಣ್ಣು ಯಾರು ಸಿಗಲಿಲ್ವಾ? ಯಾರು ಹೇಳಿದ್ರು ನಿನಗೆ? ನಿಮಗೆ ಮತ್ತೇನ್ ಯಾಕೆ ಇದ್ನ ಯಾರು ಹೇಳಿದ್ರು? ಹಾ. ತರುಣಿ ಸಂಧ್ಯಾ ಬಳಿಯು ತರುಣಿ ಸಂಧ್ಯಾ ಬಳಿಯು ಮತ್ಪ್ರಿಯ ಪರಮ ಪತಿವ್ರತೆಯು ಮತ್ಪ್ರಿಯ ಪರಮ ಪತಿವ್ರತೆಯು ತಿರುತಿರ ಸುತ ಧರ್ಮಾಂಗದ ಸಗಿತಲೆ ತಿರುತಿರ ಸುತ ಧರ್ಮಾಂಗನು ಸಗಿತಲೆ ಮರುಳುಗೊಂಡಿಗೆ ನಿನಗೆ ಮರುಳುಗೊಂಡಿಗೆ ನಿನಗೆ ಎನ್ನನು ರಕ್ಷಿಸೋ ತಿರುತಿರಸುತ ಧರ್ಮಾಂಗದ ಸಗಿತಲೆ ಮರುಳುಗೊಂಡಿಗೆ ನೀ ಎನ್ನನು ರಕ್ಷಿಸೋ. ನರಜನ್ಮ ಬಹಳ ದೊಡ್ಡದು, ನಿನಗೆ ಗೊತ್ತಿಲ್ಲ ಏನು? ಯಾಕೆ? ಹಾ. ನಾಳೆ ನಾವು ಸಾಯ್ತೇವೆ ಇದ್ದಾಗ ನಮ್ಮ ಚರಿತ್ರೆಯಲ್ಲಿ ಏನು ಮಾಡ್ತೇವೆ ಏನು ಪ್ರಧಾನ. ಭಗೀರಥ ಕೇಳಿರಬಹುದು, ಪರಮ ಪಾಮ್ಯಾತ್ಮ, ಹಾ. ದೇವಗಂಗೆಯನ್ನು ಧರೆಗಿಳಿಸಿದ ಪುಣ್ಯಾತ್ಮ. ಅಷ್ಟು ದೊಡ್ಡ ಕುಲದಲ್ಲಿ ಹಾ. ಹುಟ್ಟುವ ನಾವು ಹಾ. ಸಣ್ಣವರು ಖಂಡಿತ ಅಲ್ಲ. ಅಲ್ಲ, ಸಣ್ಣವರಂತಲ್ಲ, ದೇವತೆಗಳಿಂದ ದೊಡ್ಡದಲ್ಲ ಅಂತ ಹೇಳಿದ್ದಷ್ಟೇ. ನಾವು ಅಲ್ಲ ಅದನ್ನು ಹೇಳಲಿಲ್ಲ. ಈಗ ದೇವತರುಣಿ ಬೇಕು, ಮಾನವ ತರುಣಿ ನಿಮಗೆ ಸಿಗ್ಲಿಲ್ವಾ? ಸಿಗಲಿಲ್ಲ. ಯಾರು ಹೇಳಿದ್ರು? ಮತ್ತೆ ಹೇಳಲಿಲ್ಲ ನೀವು. ಅಯ್ಯೋ, ಮದುವೆ ಆಗಿದೆಯಲ್ಲ, ಮದುವೆ ಆಗಿದೆಯಾ? ಉತ್ತಮ ಕುಲದ ಹೆಣ್ಣನ್ನು ತೊಂದು ಮದುವೆ ಆದ ಅಲ್ಲ, ಕುಲ ಉತ್ತಮ ಆಗಿರ್ಲಿ, ಹಾ. ಹೆಂಡತಿ ಚಂದ ಇಲ್ವಾ? ಚಂದ, ಅವರ ಚಂದ ಒಂದಿಷ್ಟು ನೀನು ಇಲ್ಲ. ಹೌದಾ? ಹೌದು. ಈಗ ಚಂದ ಇದ್ದಾಳಲ್ಲ. ಯಾಕೆ? ಹಾ. ನೀನು ಕಣ್ಣು ಮುಚ್ಚಲಿಲ್ಲ, ಹಾ. ಅವಳು ಕಣ್ಣು ಮುಚ್ತಾಳೆ, ಓಹೋ. ತುಟಿಸ್ತಾಳೆ, ಭೂಮಿ ಮೇಲೆ ಹಾ. ಕಾಲಿಡ್ತಾಳೆ. ಅದು ಮಾನವಳು. ದೃಷ್ಟಿಯಿಂದ ಅಲ್ಲ ಅಲ್ಲ, ಹಾ. ಮಾನವಳು ಹೌದು. ಅಷ್ಟೇ ಅಲ್ವಾ? ತರುಣಿ ಸಂಧ್ಯಾವಳಿಯು ಮಹಾಪತಿವ್ರತೆ. ಹೌದಾ? ನನಗೆ ಯಾವ ತ್ಯಾಗಕ್ಕೂ ಸಿದ್ಧಳು ಬದ್ಧಳು ಅವಳು. ಚಂದ ಇದ್ದಾಳೆ, ಹೌದು, ಆರೋಗ್ಯದಲ್ಲಿದ್ದಾಳೆ, ತೊಂದರೆ ಇಲ್ಲ. ಉತ್ತಮ ಕುಲದವಳು. ಹೌದು. ಹೆಂಡತಿಯಾಗಿಯೇ ಇದ್ದಾಳ ಅಥವಾ ಏನಾದ್ರೂ ಕುಲ ಪ್ರದೀಪಗಳಾಗಿದ್ದಾಳ? ಅಯ್ಯೋ, ಆ. ಒಂದು ಮಗುವಿಗೆ ತಾಯಿಯರಿಸಿಕೊಂಡಿದ್ದಾಳೆ. ಏನ್ ಹುಟ್ಟಿದ ಮಗನಿಗೆ ಸರಿ ಇಲ್ವಾ? ಸುತ ಧರ್ಮಾಂಗದ ಹಾ. ತಾಯ ಪ್ರಬುದ್ಧನಾಗಿದ್ದಾಳೆ. ಹಾ. ಹಾ ಹಾ. ಅಲ್ಲ. ಲೋಕಮೋಹಕವಾದ ರೂಪದ ಜೊತೆಗೆ ಆ. ಸ್ಥಾನ ಇದೆ, ಮಾನ ಇದೆ, ಮರ್ಯಾದೆ ಇದೆ, ಒಳ್ಳೆ ಕುಟುಂಬದಲ್ಲಿ ಆ. ವಿದ್ಯಾಭ್ಯಾಸ ಆಗಿದೆ, ಆ. ಧರ್ಮ ವಿದ್ಯಾವಂತ, ಕುಲೀನಳಾದಂತಹ ಆ, ಸುಶೀಲೆಯಾದಂತಹ ಧರ್ಮಪತ್ನಿ, ಧರ್ಮಪತ್ನಿ, ಅವಳಲ್ಲೇ ಹುಟ್ಟಿರುವಂತಹ ಸಚ್ಚಾರಿತ್ರವಂತಹ ಮಗ ಧರ್ಮಾಂಗದ ಪ್ರಾಯ ಪ್ರಬುದ್ಧ ನನ್ನ ಮಗ ಅಲ್ವಾ? ಹಾ. ಈಗ ಅಷ್ಟು ಜನರಿದ್ರು, ಈಗ ನಿಮಗೆ ನಾನು ಬೇಕು ಅಗೋ, ಅಲ್ವಾ? ನನಗೆ ಮರಳಾಗಿದ್ದೀರಿ ನಿನ್ ಯೋಗ. ಅಲ್ಲ, ಮನೆಯಲ್ಲಿ ಚಂದದ ಹೆಂಡತಿ, ಒಳ್ಳೆಯ ಮಗ ಇದ್ರು ಹೋದಲೆಲ್ಲ ನಿಮ್ಮ ಬುದ್ಧಿ ಇದೆ ಅಲ್ವಾ? ಅಲ್ವೇ ಅಲ್ಲ, ಹಾ? ಹೋದೆಲ್ಲ ನಾನು ಬಯಸಿದೆ. ಆ. 1000 ಹೆಣ್ಣು ಮಕ್ಕಳು ಮನೆ ಬಾಗಿಲಿ ಬರ್ತಾರೆ. ಹಾ. ಹೌದಾ? ಆ. ರಾಜ ಮಹಾರಾಜ ಮನಸ್ಸು ಮಾಡಿದ್ರೆ ಎಷ್ಟನ್ನು ಮದ್ವೆ ಆಗಬಹುದು. ಹಾಗಾದ್ರೆ ನೀವು ಬಯಸುತ್ತಾ ಇರುವುದು? ನಾನು ಅಂಥವನಲ್ಲ. ಆ. ಯಾಕೆ ಬಲ್ಯ? ಏನು? ಲೋಕದಲ್ಲಿ ಬರ್ತ ಅಮೂಲ್ಯವಾದ ರತ್ನ ನಮ್ಮ ಪಾಲಿಗೆ ಬೇಕು ಎಂದು ಬಯಸಿದ್ರೆ ಅಪರಾಧ ಅಲ್ಲ. ಹಾಗಾದ್ರಿಂದ ನೀನು ಸ್ತ್ರೀ ರತ್ನ ನನಗೆ ಬೇಕೇ ಬೇಕು. ಸುಲಭವಾದದ್ದಲ್ಲ ಇದು. ಸುರತಿ ಕೇಳಿಗಾವ ಕಾಲದೋಳು ಕೃತ್ಕತೋ ಗಿಡದಾಂ ತೋರಿನ ಕರಿಗುದ ರತಿ ಕೇಳಿಗಾವ ಕಾಲದೋಳು ರತಿ ಕೇಳಿಗಾವ ಕಾಲದೋಳು ಭೂಮಿಪತಿ ನಿನ್ನ ಬಯಸೆ ಕಾಮದೊಳು ಭೂಮಿಪತಿ ನಿನ್ನ ಬಯಸೆ ಕಾಮದೊಳು ಭೂಮಿಪತಿ ನಿನ್ನ ಬಯಸೆ ಕಾಮದೊಳು ಹಿತದೊಳು ಮನವ ಸಂತೈಸದಿರಲು ಹಿತದೊಳು ಮನವ ಸಂತೈಸದಿರಲು ಎನ್ನ ಮನವ ಸಂತೈಸದಿರಲು ನಾನು ಸತತ ಬಂಧುಗಳಲ್ಲ ಪೋಪೆನು
ಸತತ ಪೊಂದುವಳಲ್ಲ ಪೋಪೆನು ಮತುಯುತನೆ ನಂಬಿಕೆಯ ನೀವುದು ಹಿತದೊಳು ಮನವ ಸಂತೈಸದಿರಲು ಸತತ ಪೊಂದುವಳಲ್ಲ ಪೋಪೆನು ಸತತ ಪೊಂದುವಳಲ್ಲ ಪೋಪೆನು ಮತಿಯುತನೆ ನಂಬುಗೆಯ ನೀವುದು ಪೋಪೆನು ಪೋಪೆನು ಮತಿಯುತನೆ ನಂಬುಗೆಯ ನೀವುದು ಮತಿಯುತನೆ ನಂಬುಗೆಯ ನೀವುದು ಮತಿಯುತನೆ ನಂಬುಗೆಯ ನೀವುದು ಹಿತದೊಳು ಮನವ ಸಂತೈಸದಿರಲು ನಾನು ಸತತ ಪೊಂದುವಳಲ್ಲ ಪೋಪೆನು ಮತಿಯೂತನೆ ನಂಬುಗೆಯ ನೀವುದು. ಹಾಗಾದ್ರೆ ನನ್ನನ್ನು ಪಡೆಯಲೇಬೇಕಿರುವಂತಹ ಉದ್ದೇಶ ಏನು? ನಮ್ಮ ನಿರ್ಧಾರ ಈ ರೂಪಕ್ಕೆ ಸೋತಿದ್ದೀರಿ. ಹೌದು. ಆದ್ದರಿಂದಲಾಗಿ ಮರಳುಗೊಂಡಂತಹ ನಿಮ್ಮ ಮನ ತೃಪ್ತಿಗೋಸ್ಕರವಾಗಿ ನಾನು ಬೇಕು. ಹೌದು. ಧರ್ಮಪತ್ನಿಯಾಗಿ ಅವಳಿದ್ದಾಳೆ, ಹಾ. ಕೇವಲ ಭೋಗ ಸುಖಕ್ಕಾಗಿ ಮಾತ್ರ. ಆದೀತು ಸ್ವಾಮಿ, ಹೌದಾ? ಒಪ್ಪುತ್ತೇನೆ. ಹಾ. ನನಗಾಗಿ ಅಲ್ಲ, ಹಾ. ಒಬ್ಬ ಚಕ್ರವರ್ತಿ ಸೂರ್ಯ ವಂಶದವ ಇಷ್ಟು ಕಾಡುತ್ತಾ ಬೇಡುತ್ತಾ ಇರುವಾಗ ಹಾ. ನಾನು ಒಪ್ಪುತ್ತೇನೆ. ಎಷ್ಟು ಒಳ್ಳೆ ಭಾವನೆ ನಿನ್ನದು. ಯಾಕೆ ಸೂರ್ಯ ವಂಶಜರು ದೇವತೆಗಳಿಗೆ ಸಹಾಯ ಮಾಡಿದ್ದುಂಟು. ಹಾ. ಆ ಕಾರಣಕ್ಕೋಸ್ಕರವಾಗಿ, ಆ ಋಣಕ್ಕೋಸ್ಕರವಾಗಿ ಅದು ನೋಡೋಣ. ಇಷ್ಟು ಅಪೇಕ್ಷಿಸುತ್ತೀರಿ ಅಂತ ಆದ್ರೆ ಹಾ. ನಮಗಂತ ನಿರ್ಬಂಧ ಏನೂ ಇಲ್ಲ, ಮಾನವರನ್ನು ಕೂಡಲೇಬಾರದೆಂದೇನೂ ಇಲ್ಲ. ಏನಿಲ್ಲ, ನನಗಾಗಿ ಅಲ್ಲ, ನಿಮಗಾಗಿ. ಹೌದು, ಎಲ್ಲ ಮತ್ತೊಬ್ಬರಿಗಾಗಿ ಅಲ್ಲ, ನೀವು- ಸರ್ವತ್ಯಾಗ ಮಾಡುವವರು ನೀವು. ಅಲ್ಲ, ಹಾಗಲ್ಲ, ಆ ವರ್ಗ ಅಲ್ಲ. ಅಷ್ಟಕ್ಕೆ ಮಾಡುವುದು ಬೇಡ, ಅದೆಲ್ಲ ಏನೂ ಅಲ್ಲ. ಅಲ್ಲ, ಮತ್ತೊಬ್ಬರಿಗಾಗಿ ತ್ಯಾಗ ಮನೋಭಾವ. ಹೌದೌದು, ಸರ್ವತ್ಯಾಗ ಅಲ್ಲ ಬಿಡು. ಸರ್ವತ್ಯಾಗ ಅಂತ ಹೇಳಿದ್ರೆ ಬೇರೆ ಅರ್ಥ ಆಗುತ್ತದೆ. ಹಾ. ನಾನು ಹೇಳಿದ್ದು ನೀವಿಷ್ಟು ಕಾಡುತ್ತಾ ಇರುವಾಗ, ಬೇಡುತ್ತಿರುವಾಗ. ಹಾ. ಅದರೊಂದು ಹಾ. ವಿರಹದಲ್ಲಿ ನೀವಿಷ್ಟು ಕಾಡುತ್ತಿರುವಾಗ ಹಾ. ಒಪ್ಪುತ್ತೇನೆ. ಹಾ. ಅದರೊಂದಿದೆ, ಏನು? ಭೋಗಕ್ಕೋಸ್ಕರವಾಗಿ ನನ್ನನ್ನು ಬಯಸುತ್ತಿರುವುದಲ್ಲ. ಹಾ. ನಿಮ್ಮ ಈ ಭೋಗ, ನಿಮ್ಮ ಈ ಮನಸ್ಸು ತಣ್ಣಿದ ಮೇಲೆ ಮತ್ತೆ ನಾನು ಬೇಡ ಅಂತ ಆದ್ರೆ ಹಾಗಾಗ ಕೂಡದು. ನಾನು ಯಾವಾಗ ಅಪೇಕ್ಷಿಸುತ್ತೇನೆ, ನಾನು ಯಾವಾಗ ಕೇಳುತ್ತೇನೆ, ಹಾ. ಆ ಹೊತ್ತಿಗೆ ಶರೀರ ಸುಖವನ್ನು ನೀವು ಕೊಡುವುದಕ್ಕೆ ಒಪ್ಪುತ್ತೀರಾ? ಹಾ. ನಿಮ್ಮ ಜೊತೆ ಇರ್ತೇನೆ, ಹೌದಾ? ಅಲ್ಲದಿದ್ದರೆ ಹೊರಡುತ್ತೇನೆ. ಅದಕ್ಕಾಗಿ ಭಾಷೆ ಬೇಕು ನಿನಗೆ. ನಂಬುಗೆ ಬೇಕು. ಚಂದಿರ ನನೆ ಕೇಳು ಕೇಳು ಕಷ್ಟವೆನಿತಾದೊಡ ಚಂದಿರನೇ ಕೇಳು ಕಷ್ಟವೆನಿತಾದೊಡ ಮುಂದೆನ್ನ ರಾಷ್ಟ್ರ ಸಂಪತ್ತು ಸದ್ಭೋಗಗಳು ಬೆಂದು ಪೋಗಲಿ ರಾಷ್ಟ್ರ ಸಂಪತ್ತು ಮುಂದೆನ್ನ ರಾಷ್ಟ್ರ ಸಂಪತ್ತು ಸದ್ಭೋಗಗಳು ಬೆಂದು ಪೋಗಲಿ ಬೆಂದು ಪೋಗಲಿ ಬಂದು ಸತಿ ಸುತರ ತೊರೆದಡಂ ಬಂಧು ಸತಿ ಸುತರ ತೊರೆದೊಡಂ ಹಿಂದುಗಳೆಯದೆ ನಿನ್ನನು ಬಂದು ಸತಿ ಸುತರ ತೊರೆದೊಡ ಹಿಂದುಗಳೆಯದೆ ನಿನ್ನನು ಚಂದದಿಂದ ವಾವ ಕಾಲದಳು ರತಿ ಸುಖಕ್ಕೆಂದು ನೀ ಎಣಿಸಿದೊಡೆ ಸಮ್ಮತಿಸಿ ತೋಷಿಪೆನು ಯಾವ್ಯಾವ ಕಾಲದಲ್ಲಿ ರತಿ ಸುಖಕ್ಕೆಂದು ನೀ ಬಯಸಿದೊಡೆ ಸಮ್ಮತಿಸಿ ತೋಷಿಪೆನು
ನೀ ಬಯಸಿದೊಡೆ ಸಮ್ಮತಿಸಿ ತೋಷಿಪೆನು. ಎಂದಿಗಾದರೂ ಭಾಷೆ ತಪ್ಪಿ ನಡೆಯುವನಲ್ಲ, ಎಂದಿಗಾದರೂ ಭಾಷೆ ತಪ್ಪಿ ನಡೆಯುವನಲ್ಲ. ಸುಂದರಾಂಗಿಯೇ ನಂಬಿಕೋ, ಸುಂದರಾಂಗಿಯೇ ಸುಂದರಾಂಗಿಯೇ ನೀ ನಂಬಿಕೋ. ಸುಂದರಾಂಗಿಯೇ ನಂಬಿಕೋ, ಸುಂದರಾಂಗಿಯೇ ನೀನು ನಂಬಿಕೋ. ಸುಂದರಾಂಗಿಯೇ, ನಿನ್ನ ಅಂತರಂಗದ ಧ್ಯೇಯ ಧೋರಣೆ ಎನ್ನುವುದನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡೆ. ನಿನಗೆ ಬೇಕಾದದ್ದು ನನ್ನ ದೇಹದ ಸವಿಯ ಸುಖ. ಆ ಸುಖದಲ್ಲಿ ಏನಾದ್ರು ತೊಂದರೆ ಆದರೆ ಈಗ ಕೇಳುತ್ತೀರಿ, ನಾಳೆ ದಿವಸ ನಿಮಗೆ ಬೇಡ ಅಂತ ಆದಾಗ ತೊಂದರೆ ಆಗುವಂತಹ ಸ್ಥಿತಿ ಇಲ್ಲ. ಅದಾಗ್ಲಿಕ್ಕಿಲ್ಲ. ನಾನು ಉತ್ತಮಾಂಗದ ಮಹಾರಾಜ ಅದಲ್ಲ, ನಮ್ಮ ಕುಲದಲ್ಲಿ ಹುಟ್ಟುವಂತಹ ಅನೇಕ ಮಹಾನುಭಾವರ ಚರಿತ್ರೆಯನ್ನು ಕೇಳಿರಬಹುದು. ಅವಳಿರಲಿ, ನೀವೇನು ಅಂತ ಚರಿತ್ರೆಗೆ ಪಾತ್ರರು ನಾವು. ಕೊಟ್ಟ ಮಾತನ್ನ ಎಂದು ತಪ್ಪಲಿಕ್ಕಿಲ್ಲ. ಹೆಚ್ಚಾರು ನಮ್ಮ ಅಧಿಕಾರ ವ್ಯಾಪ್ತಿಯ ಅಯೋಧ್ಯೆ ಇದೆಯಲ್ಲ, ಅಯೋಧ್ಯೆ ಜೊತೆಗೆ ಸಂಪತ್ತು ಸಂಭ್ರಮ ಎಲ್ಲವೂ ಬೆಂದೋಗಲಿ. ಸುಟ್ಟು ಕಮರಿ ಹೋದರು ನಿನಗೆ ಕೊಟ್ಟಿರುವ ಮಾತನ್ನ ಎಂದು ತಪ್ಪಲಾರೆ. ನನ್ನ ಮುದ್ದಿನ ಮರದಿ, ನನ್ನ ಪ್ರೇಮದ ಸುಕುಮಾರ ಅದನ್ನು ವಿರೋಧ ಮಾಡಿದೆ. ಅವರನ್ನು ತಾತ್ಸಾರ ಮಾಡಿ ನಿನಗೆ ಕಾಲಕ್ಕೆ ನೀನು ಯಾವಾಗ ಬಯಸುತ್ತೀಯೋ ಆ ಸಮಯದಲ್ಲಿ ರತಿ ಸುಖವನ್ನು ನೀಡ್ತೇನೆ. ಬಾ ಬೇಡ ನಂಬೆನು ನಂಬೆನು, ಬೇಡ ನಂಬೆನು ನಂಬೆನು, ಎಲ್ಲ ಮೇಲ್ ಮಾಡಲಾಗದು ಮನವನು, ಎಲ್ಲ ಮೇಲ್ ಮಾಡಲಾಗದು ಮನವನು. ರೂಢಿ ಪಾಲನೆ ಮಾತನು, ರೂಢಿ ಪಾಲನೆ ಮಾತನು, ಮೀರಿದರೆ ಮಾಡು ಭಾಷೆಯ ದೃಢವನು, ಮೀರಿದರೆ ಮಾಡು ಭಾಷೆಯ ದೃಢವನು. ಇದು ಮಾನವ ಸಹಜವಾದಂತಹ ಗುಣ ಸ್ವಾಮಿ. ನಮಗೆ ಬೇಕು ಅಂತ ಅನ್ನಿಸಿದ್ರೆ ಎಷ್ಟೋ ಬಾಗುತ್ತಾರೆ, ಎಷ್ಟೋ ನಯ ವಿನಯತೆಯನ್ನು ತೋರಿಸ್ತಾರೆ. ಆಹಾಹಾಹಾ, ಎಂತಹ ಧೀಮಂತ ವ್ಯಕ್ತಿ, ಎಷ್ಟೆಲ್ಲ ಸಿರಿ ಸಂಪತ್ತಿನಿಂದ ಕೂಡಿದವ, ಎಂತಹ ವಂಶದವ. ಒಂದು ದೇವ ಹೆಣ್ಣಿಗೋಸ್ಕರ, ಹೆಣ್ಣಿನ ದೇಹ ಸುಖಕ್ಕೋಸ್ಕರವಾಗಿ ಎಂತಹ ವಿನೀತನಾಗಿ ಕೇಳಿಕೊಳ್ಳುವುದು ಬಯಸಿದ್ದೇನೆ. ಅದು ನಿಸರ್ಗದ ಗುಣಸ್ವಾಮಿ, ತಪ್ಪು ಅಂತ ಹೇಳುವುದಿಲ್ಲ. ಕೊಬ್ಬಿದ ಗೂಳೇ ಆಗಿರಲಿ, ಸಿಕ್ಕಿರುವುದವರನ್ನು ಕೋಡಿನಿಂದ ತಿವಿಯುತ್ತಾ ಮುಂದುವರಿಲಿ. ಎದುರುಗಡೆ ಒಂದು ಚಂದದ ದನ ಸಿಕ್ಕಿತ, ಅಂತಹ ಗೂಳಿಯೂ ದನದ ಹಿಂದೆ ಮುಂದೆ ಏನು ಬಾಲವನ್ನು ಅತ್ತಿತ್ತ ಸರಿದಾಡುತ್ತಾ ಎಷ್ಟು ನಯವಿನಯತೆಯನ್ನು ತೋರಿಸುತ್ತದೆ. ಕೆಲವು ಸಹಜ ಸ್ವಭಾವ, ಸಹಜ ಗುಣ, ಪ್ರಕೃತಿಯ ಗುಣವದು, ಮಣ್ಣಿನ ಗುಣವದು. ಈಗ ನಾನು ಬೇಕು ಅಂತ ಹೇಳ್ತೀರಿ, ಮಾನವರ ಗುಣ ಸ್ವಭಾವವನ್ನು ತಿಳಿಯದೇ ಇದ್ದವಳೇನು ಅಲ್ಲ. ಈ ಹೊತ್ತಿಗೆ ಎಲ್ಲ ಬೆಂದು ಹೋಗಲಿ, ಎಲ್ಲರೂ ನನ್ನನ್ನು ಬಿಟ್ಟು ಹೋಗಲಿ ಅಂತ ಹೇಳ್ತೀರಿ. ನನಗೆ ನಂಬಿಕೆ ಇಲ್ಲ, ಮಾನವರನ್ನು ನಂಬುವುದಿಲ್ಲ. ಒಂದು ವೇಳೆ ಈಗ ಸುಖವನ್ನು ಕೊಡುತ್ತೇನಂತ ಹೇಳ್ತೀರಿ, ಕಷ್ಟವಾದೀತು, ನನ್ನ ತಳ್ಳಿ ಬೇಡ. ಒಂದು ವೇಳೆ ನಾನು ಕೇಳಿದಾಗ ಸುಖವನ್ನು ನೀವು ಕೊಡುವುದಿಲ್ಲ ಅಂತಾದ್ರೆ ಅದಕ್ಕೆ ನಂಬಿಕೆ ಏನಂತ ಬೇಕಲ್ಲ. ಚೊಕ್ಕಿದ ಗೋಳಿ ಎಂದು ಭಾವಿಸಿದೆಯಾ? ಸುರದಗೆಂದು ಸುರದಗೆಂದು ಮನೆ ಮಾಡಿ ಕರೆದರೆಯು ಬಾರೆನೆಂದು, ಮನ ಮಾಡಿ ಕರೆದರೆಯು ಬಾರೆನೆಂದು ಕೊರದ ನನ್ನೆಯ ಸುತನನು ಶಿರವರೆದು ತರುಣಿ, ಶಿರವರಿದು ತರುಣಿ, ಶಿರವರಿದು ತರುಣಿ ಕುಳಿತಿಯಲೆಂದನು. ನನ್ನ ನಾಲಿಗೆ ಮೇಲೆ ವಿಶ್ವಾಸ ಇಡು ಅಂತ ಹೇಳಿ ನಂಬು ಹಾಗಿಲ್ಲ. ಅಲ್ಲ, ನಾಲಿಗೆ ಮೇಲೆ ವಿಶ್ವಾಸ ಉಂಟು.
ನನ್ನ ಶಪಥವನ್ನ ಕೇಳು. ಏನು? ನೀನು ಯಾವ ಸಮಯದಲ್ಲಿ ಯಾವ ಕಾಲದಲ್ಲಿ ರತಿ ಸುಖಮಯ ವಹಿಸುತ್ತೀಯೋ ಅಂತ ಸಮಯದಲ್ಲಿ ತೊಂದರೆ ಆದರೆ ಹಿಂದೆ ಮುಂದೆ ನೋಡದೆ ನನ್ನ ಕ್ರೋಧ ಹಾಕಂತ ಮಗನ ಶಿರವನ್ನ ಕಳೆದುಕೊಳ್ತೇನೆ. ಒಂದು ವೇಳೆ ನಾನು ಕರೆದಾಗ ಬಾರದೇ ಇದ್ರೆ ಧರ್ಮಾಂಗನ ಶಿರವನ್ನ ಕತ್ತರಿಸಿ ಕೊಡುತ್ತೇನೆ. ಸತ್ಯ ತಾನೇ? ಸಂತೋಷವಾಯಿತು. ಆದರೊಂದು ಬರುತ್ತೇನೆ ನಿಮ್ಮ ಊರಿಗೆ. ನಿಮ್ಮ ಅರಮನೆಯಲ್ಲಿ ನಾನಿರುವುದಿಲ್ಲ. ಮತ್ತೆ ಯಾಕೆ? ಅದು ಮಾನವರು ನಿರ್ಮಿಸಿದ್ದು, ಅಲ್ಲಿ ಮಾನವರಿಗೆ ಬೇಕಾದ ವ್ಯವಸ್ಥೆ ಇರುವುದು. ಎಲ್ಲವೂ ನನ್ನಿಂದ ಸಾಧ್ಯ ಉಂಟು. ನಿಮ್ಮ ಊರಿಗೆ ಬಂದು ನಾನೇ ಒಂದು ಮಂದಿರವನ್ನು ನಿರ್ಮಿಸಿಕೊಳ್ಳುತ್ತೇನೆ. ಆ ನನ್ನ ಅರಮನೆಯಲ್ಲಿ ನಾನು ಇರ್ತೇನೆ. ನನ್ನ ಜೊತೆಯಲ್ಲೇ ಇರಬೇಕು. ಯಾವಾಗ ನಿನ್ನ ಮನೆಯಲ್ಲೇ ಇರುವುದಿಲ್ಲ? ಬೇರೆ ಉದ್ಯೋಗ ಉಂಟು ನಮಗೆ. ಅದಾದ ನಾನು ಬಯಸಿದಾಗ ರಾಜಕೀಯ ಏನೇ ರಾಜಕೀಯ ಇರಲಿ, ನಾನು ಬಯಸಿದಾಗ ನನ್ನ ಜೊತೆಯಲ್ಲಿ ಇರಬೇಕು. ಹಾಗಾದ್ರೆ ಬನ್ನಿ ಹೀಗೆ. ಮಂಗಲಂ ಜಯ ಮಂಗಲಂ ಶುಭ ಮಂಗಲಂ ಗೋವಿಂದಗ ಮಂಗಲಾಂಗ ಸುದೇಶ ವಂದಿತ ರಂಗನಾಥ ಮುಕುಂದಗ ಮಂಗಲಂ ಮಂಗಲಂ ಮಂಗಲಂ